ಇಲ್ಲಿದ್ದವ್ರು ಮಾತ್ರ ಅಲ್ಲೇಲೂಯ ಈಗ ಬಂದ್ರು. ಅಲ್ಲೇಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕು? ಸಂತೋಷವುಳ್ಳವರಾಗಿ ಇರಬೇಕು. ದೇವರು ಕೂಡ ಅದನ್ನ ಏನ್ ಮಾಡ್ತಿದ್ದಾನೆ? ಬಯಸುವಂತವನಾಗಿದ್ದಾನೆ. ಆಮೇಲೆ ಅಲ್ಲೇಲೂಯ. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನ ಪುಸ್ತಕ 5ನೇ ಅಧ್ಯಾಯ 13ನೇ ವಚನ. ಆಮೇಲೆ ಸಾಕು. ಮತ್ತಾಯನ ಪುಸ್ತಕ 5ನೇ ಅಧ್ಯಾಯ 13ನೇ ವಚನ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಆಮೇಲೆ ಪಕ್ಕದಲ್ಲಿದ್ದವ್ರಿಗೆ ಹೇಳಿ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಆಮೇಲೆ ಇಲ್ಲೇ ಇದ್ದೀರಲ್ಲ, ಇಲ್ಲೇ ಇದ್ದೀರಿ. ಆಮೇಲೆ ಅದರಲ್ಲೂ ವಾಕ್ಯ ಹೇಳ್ತಾ ಇದೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಆಮೇಲೆ ಅಲ್ಲೇಲೂಯ. ಸೊ ವಾಕ್ಯ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆ. ಉಪ್ಪು ಅಂದ್ರೆ ಏನು? ರುಚಿ. ಉಪ್ಪು ಅಂದ್ರೆ ಎಲ್ಲರ ಬಾಯಿನಲ್ಲಿ ಬರುವಂಥದ್ದು ಯಾವುದದು? ರುಚಿ. ಅಲ್ಲೇಲೂಯ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಯೋಬನ ಪುಸ್ತಕ 6ನೇ ಅಧ್ಯಾಯ 6ನೇ ವಚನ. ಯೋಬನ ಪುಸ್ತಕ 6ನೇ ಅಧ್ಯಾಯ 6ನೇ ವಚನ. ಉಪ್ಪಿಲ್ಲದೆ ತಿನ್ನಬಹುದೇ? ಏನದು? ಸಪ್ಪೆಯನ್ನು ಉಪ್ಪಿಲ್ಲದೆ ತಿನ್ನಬಹುದೇ? ಬೇರೆ ಟ್ರಾನ್ಸ್ಲೇಷನ್. ರುಚಿ ಇಲ್ಲದನ್ನು ಉಪ್ಪಿಲ್ಲದೆ ತಿನ್ನೋದಕ್ಕಾಗತ್ತಾ? ಸಪ್ಪಗಿರೋದನ್ನ ಉಪ್ಪಿಲ್ಲದೆ ತಿನ್ನಕ್ಕಾಗತ್ತಾ? ವಾಕ್ಯ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ಆಮೇಲೆ ಅಲ್ಲೇಲೂಯ. ಉಪ್ಪಿಲ್ಲದೆ ಯಾವ ಊಟವನ್ನು ಮಾಡಕ್ ಆಗೋದಿಲ್ಲ. ಕೆಲವೊಂದು ಮನೆಯಲ್ಲಿ ಇದೇ ದೊಡ್ಡ ಜಗಳ ಆಗತ್ತೆ. ಆಮೇಲೆ ಅಲ್ಲೇಲೂಯ. ಇದೇ ಒಂದು ವಿಷಯದಲ್ಲಿ ತುಂಬಾ ದೊಡ್ಡ ಜಗಳ ಆಗತ್ತೆ. ಅಲ್ಲೇಲೂಯ. ಚೂರು ಇಡ್ತಾನೆ, ಒಂಚೂರು ಉಪ್ಪು. ಇದು ಮನುಷ್ಯ ತಿನ್ನಕ್ ಆಗತ್ತಾ? ಉಪ್ಪಿಲ್ಲ, ಏನಿಲ್ಲ, ಮಣ್ಣಿಲ್ಲ, ಸುಡಗಾಡಲ್ಲ, ನಡಿ ನಿನ್ನೆಲ್ಲ ಇದಕ್ಕೆ ಮದುವೆ ಮಾಡ್ಕೊಟ್ಟು ನನ್ನ ತಲೆಲ್ಲ ಇದು ಮಾಡಿದ್ರು ಹಂಗ ಹಿಂಗ ಅಂತೇಳಿ ಸಿಕ್ಕಾಪಟ್ಟೆ ಜಗಳ ಮಾಡಿ ಆ ಒಂದು ಉಪ್ಪಿನ ಸಲುವಾಗಿ ದೊಡ್ಡ ಜಗಳ ಆಗತ್ತೆ. ಆಮೇಲೆ ಅಲ್ಲೇಲೂಯ. ಸೊ ಉಪ್ಪು ಅನ್ನೋದು ರುಚಿ ಕೊಡುವಂಥದ್ದಾಗಿರುತ್ತೆ. ಅರ್ಥ ಆಯ್ತಲ್ಲ? ಉಪ್ಪು ಅನ್ನೋದು ರುಚಿ ಕೊಡುವಂಥದ್ದಾಗಿರುತ್ತೆ. ಅದಕ್ಕೆ ನೀವು ಭೂಮಿಗೆ ಹೆಂಗಿರ್ಬೇಕು? ನೀವು ಉಪ್ಪಾಗಿರ್ರಿ. ಅಡಿಗೆ ಮನೇಲಿ ಏನಿದೆಯೋ ಇಲ್ವೋ, ಏನಿರುತ್ತೆ? ಉಪ್ಪು ಇದ್ದೇ ಇರುತ್ತೆ. ಆಮೇಲೆ ಅಲ್ಲೇಲೂಯ. ನಾವು ಸಾರು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಲ್ಪ ಖಾರ ಪುಡಿ ಉಪ್ಪು ಹಾಕೊಂಡ ತಿಂತೀವಿ ಊಟ. ಹೌದಾ ಇಲ್ವಾ? ಅಲ್ಲೇಲೂಯ. ಯಾಕಂದ್ರೆ ಉಪ್ಪು ಮನುಷ್ಯನಿಗೆ ತುಂಬಾ ಅವಶ್ಯವಾಗಿದೆ. ಅದಕ್ಕೆ ನೀವು ಭೂಮಿಗೆ ಹೆಂಗಿರ್ರಿ? ಭೂಮಿಗೆ ಹೆಂಗಿರ್ರಿ? ಉಪ್ಪಾಗಿರ್ರಿ ಅಂತ ದೇವರು ಹೇಳಿದಾನೆ. ಉಪ್ಪು ರುಚಿ ಕೊಡುವಂಥದ್ದಾಗಿರುತ್ತೆ. ಅಲ್ಲೇಲೂಯ. ರುಚಿ ಇಲ್ಲ ಅಂತ ಹೇಳಿದ್ರೆ ವಾಕ್ಯ ನಮ್ಮ ತಮಿಳಿನ ಒಂದು ಮಾತು ಹೇಳ್ತಾರೆ, ಉಪ್ಪಿಲ್ಲದ ಪಂಡಂ ಕುಪ್ಪೆಯಿಲೆ. ಅದರ ಅರ್ಥ ಏನು? ಉಪ್ಪು ಇಲ್ಲ ಅಂತ ಹೇಳಿದರೆ ಆ ಅಡಿಗೆ ಕಸದಲ್ಲಿ ಹೋಗಿ ಹಾಕೋಕೆ ಸಮ. ಆಮೇಲೆ ಉಪ್ಪಿಲ್ಲ ಅಂದ್ರೆ ಬಾಯಿನಲ್ಲಿ ಇಡಕ್ ಬರಂಗಿಲ್ಲ ಅಂತ ಅರ್ಥ. ಆಮೇಲೆ ಅಲ್ಲೇಲೂಯ. ಸೊ ನಾವು ಈ ಭೂಮಿಗೆ ರುಚಿ ಕೊಡುವಂಥವರಾಗಿರಬೇಕು. ನಾವು ಈ ಭೂಮಿಗೆ ಪ್ರಯೋಜನವಾಗಿಯವರಾಗಿರಬೇಕು. ಅಲ್ಲೇಲೂಯ. ಅರ್ಥ ಆಯ್ತಲ್ಲ? ಅದಕ್ಕೆ ನೀವು ಭೂಮಿಗೆ ಹೆಂಗಿರ್ರಿ? ನೀವು ಉಪ್ಪಾಗಿರ್ರಿ ಅಂತ ದೇವರ ವಾಕ್ಯದಲ್ಲಿ ಇದೆ. ನಾವು ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಯೋಜನವಾಗಿರಬೇಕು. ಆಮೇಲೆ ನಾವು ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಪ್ರಯೋಜನವಾಗಿರಬೇಕು. ಅದೇ ಟೇಸ್ಟ್, ರುಚಿ. ದೇವರು ಎಂಥವನು? ಸರ್ವ ಉತ್ತಮನು ಅನ್ನೋದನ್ನು ರುಚಿ ನೋಡಿ ತಿಳಿದುಕೊಳ್ಳ್ರಿ ಅಂತ ದೇವರ ವಾಕ್ಯದಲ್ಲಿ ಇದೆ. ಆಮೇಲೆ ದೇವರು ಎಂಥವನು? ಆಮೇಲೆ ತಮಿಳಿನಲ್ಲಿ ವಾಕ್ಯ ಇದೆ, ದೇವರು ಒಳ್ಳೆಯವನು ಅನ್ನೋದನ್ನ ರುಚಿ ನೋಡಿ ತಿಳಿದುಕೊಳ್ಳಿರಿ. ಆಮೇನ್ ಹಲ್ಲೆಲೂಯ. ಸೊ ಒಂದು ಅಡಿಗೆಗೆ, ಒಂದು ಊಟಕ್ಕೆ ರುಚಿ ಕೊಡುವಂಥದ್ದು ಉಪ್ಪಾಗಿದೆ. ಒಬ್ಬರ ಜೀವಿತದಲ್ಲಿ ನಾವು ಏನಾಗಿರ್ಬೇಕಂದ್ರೆ ಪ್ರಯೋಜನವಾದವರಾಗಿರ್ಬೇಕು, ಉಪ್ಪಾಗಿರ್ಬೇಕು. ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಸೊ ಅದಕ್ಕಾಗಿ ದೇವರು ಈ ಭೂಮಿಗೆ ನೀವು ಹೆಂಗಿರ್ರಿ ಅಂತ ಹೇಳಿದಾನೆ? ಉಪ್ಪಾಗಿರ್ರಿ ಅಂತ ದೇವರು ಹೇಳಿದಾನೆ. ಹಲ್ಲೆಲೂಯ. ಸೊ ಇನ್ನೊಬ್ಬರ ಜೀವಿತದಲ್ಲಿ ನಾವು ರುಚಿಯನ್ನು ಕೊಡುವಂತವರಾಗಿರ್ಬೇಕು. ಹಲ್ಲೆಲೂಯ. ಎಲ್ಲ ಮಾಡಿ ಸಾಸಿವೆ, ಜೀರಿಗೆ, ಬಡೆ ಸೊಪ್ಪು, ಮತ್ತೆ ಏನೇನು ಹಾಕ್ತೀರಿ? ಟೊಮೆಟೊ, ಹುಣಸಿನಣ್ಣು, ಜೀರಿಗೆ, ತರಕಾರಿ, ಬೇಳೆ,
ಎಲ್ಲ ಹಾಕಿ ಉಪ್ಪೇ ಹಾಕಿಲ್ಲ ಅಂದ್ರೆ ಮನುಷ್ಯ ತಿನ್ನಕ್ ಬರತ್ತಾ? ಆಮೇಲೆ ತಿನ್ನಕ್ ಬರತ್ತಾ? ಎಲ್ಲ ಹಾಕಿನ್ರಿ, ಖಾರ ಪುಡಿನೂ ಜಾಸ್ತಿ ಹಾಕಿನ ತಿನ್ನಕ್ ಬರತ್ತಾ? ಹಲ್ಲೆಲೂಯ. ಅಡಿಗೆ ಖಾರವಾಗಿದ್ರು ಕೂಡ ಉಪ್ಪು ಹಾಕುವಾಗ ಆ ಖಾರ ಉಪ್ಪು ಏನ್ ಮಾಡುತ್ತೆ? ಕಡಿಮೆ ಮಾಡುತ್ತೆ. ಆ ಖಾರವನ್ನು ದೇವರೇ ಅದು ಉಪ್ಪು ಏನ್ ಮಾಡುತ್ತೆ? ಕಡಿಮೆ. ಅದಕ್ಕೆ ನಮ್ಮ ಜೀವಿತದಲ್ಲಿ ನಾವು ಹೆಂಗಿರ್ಬೇಕು? ಉಪ್ಪುಳ್ಳವರಾಗಿರ್ಬೇಕು. ಎಲ್ಲದನ್ನು ಕಂಟ್ರೋಲ್ ಮಾಡುವಂಥವರಾಗಿರ್ಬೇಕು. ಅದೇ ಉಪ್ಪು. ಆಮೇಲೆ ಎಲ್ಲವನ್ನು ನಾವೇನ್ ಮಾಡ್ಬೇಕು? ನಾವು ಕಂಟ್ರೋಲ್ ಮಾಡುವಂಥವರಾಗಿರ್ಬೇಕು. ಅದೇ ಉಪ್ಪಾಗಿದೆ. ಹಲ್ಲೆಲೂಯಾ. ಉಪ್ಪಿಗೆ ಕೇವಲ ರುಚಿ ಕೊಡೋದು ಮಾತ್ರ ಇಲ್ಲ, ಇನ್ನೊಂದು ಟೇಸ್ಟ್ ನ ಕಡಿಮೆ ಮಾಡಿ ತನ್ನ ಒಂದು ರುಚಿನ ಮುಂದೆ ಕೊಡುವಂಥದ್ದು ಉಪ್ಪಾಗಿದೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹಲ್ಲೆಲೂಯಾ. ಏನ್ ಮಾಡತ್ತಂತೆ? ಏನ್ ಮಾಡುತ್ತೆ? ಅದಕ್ಕೆ ಗಲಿಬಿಲಿಗಳಾಗಬಾರ್ದು, ವಾಕ್ಯಗಳು ಕೇಳಬಾರ್ದು. ಹಲ್ಲೆಲೂಯಾ. ಖಾರದ ಅಂಶವನ್ನು ಕೂಡ ಕಡಿಮೆ ಮಾಡೋದು ಯಾವುದು? ಉಪ್ಪು ಕಡಿಮೆ ಮಾಡುತ್ತೆ. ಇನ್ನೊಬ್ಬರ ಜೀವಿತದಲ್ಲಿ ಕೋಪ, ದ್ವೇಷ, ಸಿಟ್ಟು ಇದೆಲ್ಲವನ್ನು ಕಡಿಮೆ ಮಾಡತ್ತಂದ್ರೆ ಅದು ಉಪ್ಪಿನ ಗುಣವಾಗಿರ್ಬೇಕು. ಅದಕ್ಕೆ ನೀವು ಉಪ್ಪಾಗಿರ ಅಂತ ದೇವರು ಹೇಳಿದ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಆಮೆನ್. ಹಲ್ಲೆಲೂಯಾ. ಸೊ ನಮ್ಮ ಜೀವಿತದಲ್ಲಿ ಕೋಪ, ಸಿಟ್ಟು ಇದೆಲ್ಲವನ್ನು ಬಿಟ್ಟು ನನ್ನದೇ ಆದ ರುಚಿನ ನಾನು ಕೊಡಬೇಕು, ನನ್ನದೇ ಆದ ಗುಣವನ್ನು ನಾನು ಕೊಡಬೇಕು, ನನ್ನದೇ ಆದ ಕ್ಯಾರೆಕ್ಟರ್ ನಾನು ಕೊಡಬೇಕು. ಹಲ್ಲೆಲೂಯಾ. ಅಂದ್ರೆ ನನ್ನ ಒಂದು ಕಾರ್ಯಗಳು ಸಫಲವಾಗತ್ತೆ. ನಾವು ಭೂಮಿಗೆ ಹೆಂಗಿರಬೇಕು? ಉಪ್ಪಾಗಿರ್ಬೇಕು. ಹಲ್ಲೆಲೂಯಾ. ಉಪ್ಪಿಗೆ ರೋಷವನ್ನು ಕಡಿಮೆ ಮಾಡುವ ಶಕ್ತಿ ಇದೆ. ಹಲ್ಲೆಲೂಯಾ. ಕೋಪವನ್ನು ಕಡಿಮೆ ಮಾಡುವ ಶಕ್ತಿ ಇದೆ. ಹಲ್ಲೆಲೂಯಾ. ಆದ ಕಾರಣ ನಾವು ಭೂಮಿಗೆ ಹೆಂಗಿರ್ಬೇಕ್ರಿ? ಉಪ್ಪಾಗಿರ್ಬೇಕು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರಿಗೆ ಇಷ್ಟವಾದದ್ದು ಉಪ್ಪು. ದೇವರಿಗೆ ಇಷ್ಟವಾದದ್ದು ಉಪ್ಪು. ಅದು ಯಾಕೆ, ಹೆಂಗೆ ಅಂತ ನೋಡೋದಾದ್ರೆ ಯಾಜಕ ಕಾಂಡ 2ನೇ ಅಧ್ಯಾಯ 13ನೇ ವಚನ. ಯಾಜಕ ಕಾಂಡ 2ನೇ ಅಧ್ಯಾಯ 13ನೇ ವಚನವನ್ನು ಓದಿಕೊಳ್ಳೋಣ. ನಿನ್ನ ಪ್ರತಿಯೊಂದು ಆಹಾರದ ಸಮರ್ಪಣೆಯು ಏನು? ಉಪ್ಪಿನಲ್ಲಿ. ಆಮೇಲೆ ಎಷ್ಟು ಚೆನ್ನಾಗಿದೆ ನೋಡ್ರಿ ವಾಕ್ಯ. ನಿಮ್ಮ ಪ್ರತಿಯೊಂದು ಆಹಾರದ ಸಮರ್ಪಣೆಯಲ್ಲಿ ಏನಾಗಿರ್ಬೇಕದು? ಉಪ್ಪು ಸೇರಿ ಇರಬೇಕು. ಇದು ದೇವರಿಗೆ ಕೊಡುವಂತ ನೈವೇದ್ಯ, ಇದು ದೇವರಿಗೆ ಕೊಡುವಂತ ಯಜ್ಞವೇದ್ಯ, ಇದು ದೇವರಿಗೆ ಕೊಡುವಂಥದ್ದು. ಹೋಮ ಮಾಡಿದ್ರೆ ಅದರಲ್ಲಿ ಏನಾಗ್ತಿದ್ರು? ಉಪ್ಪು ಹಾಕ್ತಿದ್ರು. ಅರ್ಥ ಆಯ್ತಾ? ದೇವರಿಗೆ ನೈವೇದ್ಯಗಳನ್ನ, ಅಡಿಗೆಗಳನ್ನ ಮಾಡ್ಕೊಂಡು ಬಂದ್ರು ಅದ್ರಲ್ಲಿ ಏನಾಗ್ತಿದ್ರು? ಅವರು ಉಪ್ಪು ಹಾಕ್ತಿದ್ರು. ಹಲ್ಲೆಲೂಯಾ. ಸೊ ದೇವರಿಗೆ ಕೊಡುವಂತ ಪ್ರತಿಯೊಂದರಲ್ಲಿ ಕೂಡ ಅವ್ರು ಏನ್ ಮಾಡ್ತಿದ್ರಿ? ಉಪ್ಪನ್ನು ಸೇರಿಸಿ ಕೊಡುತ್ತಿದ್ರು. ಆಮೇನ್. ಹಲ್ಲೆಲೂಯಾ. ಎಜೇಕಿಯೇಲನ ಗ್ರಂಥ 43ನೇ ಅಧ್ಯಾಯ 24ನೇ ವಚನದಲ್ಲಿ ಕೂಡ ನಾವು ನೋಡಬಹುದು. ಎಜೇಕಿಯೇಲನ ಗ್ರಂಥ 43ನೇ ಅಧ್ಯಾಯ 24ನೇ ವಚನದಲ್ಲಿ ಕೂಡ ಆ ಒಂದು ಉಪ್ಪಿನ ವಿಷಯದಲ್ಲಿ ಅವರು ಯಾವ ರೀತಿಯಾಗಿ ದೇವರಿಗೆ ಸಮರ್ಪಿಸುತ್ತಾ ಇದ್ದಾರೆ ಎಂಬುದಾಗಿ. ಆಮೇಲೆ ತೆಗೆದವರು ವಾಕ್ಯಗಳನ್ನು ಓದಿ. 43:24. ನೀವು ಅವುಗಳನ್ನು ಯೆಹೋವನಿಗೆ ಸಮರ್ಪಿಸಲು ಯಾಜಕರು ಅವುಗಳ ಮೇಲೆ ಉಪ್ಪನ್ನು ಚೆಲ್ಲಿ ಯೆಹೋವನಿಗಾಗಿ ಸರ್ವಾಂಗ ಯಜ್ಞವಾಗಿ ಸಮರ್ಪಿಸುತ್ತಾ ಇದ್ರು. ಯಾಜಕರು ಏನ್ ಮಾಡ್ತಾ ಇದ್ರು ಅಂದ್ರೆ, ನಾವು ಕೊಡುವಂತ ಪ್ರತಿಯೊಂದು ಬಲಿಗಳಿಗೆ, ನಾವು ಕೊಡುವಂತ ಪ್ರತಿಯೊಂದು ಯಜ್ಞಗಳಿಗೆ ಅದರ ಮೇಲೆ ಅವ್ರು ಏನ್ ಹಾಕ್ತಾ ಇದ್ರಂತೆ? ಉಪ್ಪನ್ನ ಹಾಕ್ತಾ ಇದ್ರು. ದೇವರಿಗೆ ಸಮರ್ಪಣೆ ಮಾಡುವಂತ ಎಲ್ಲದರಲ್ಲಿ ಅವ್ರು ಏನ್ ಕೊಡ್ತಿದ್ರಿ? ಉಪ್ಪನ್ನ ಹಾಕಿ ದೇವರಿಗೆ ಸಮರ್ಪಣೆ ಕೊಡ್ತಿದ್ರು. ಉಪ್ಪನ್ನ ಹಾಕಿ ಅವ್ರು ಏನ್ ಮಾಡ್ತಿದ್ರು? ಬಲಿ ಕೊಡ್ತಿದ್ರು. ಉಪ್ಪು ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಹಲ್ಲೆಲೂಯಾ. ಇನ್ನೊಂದು ಕಡೆಯಲ್ಲಿ ನೋಡಬಹುದು, ಎಜ್ರ 6ನೇ ಅಧ್ಯಾಯ 9ನೇ ವಚನ. ಎಜ್ರನ ಗ್ರಂಥ 6ನೇ ಅಧ್ಯಾಯ 9ನೇ ವಚನ ಮತ್ತೆ ಎಜ್ರನ ಗ್ರಂಥ 7ನೇ ಅಧ್ಯಾಯದಲ್ಲಿ ಕೂಡ ವಾಕ್ಯಗಳಿದೆ. ಅದರಲ್ಲಿ ದೇವರಿಗೆ ಕೊಡುವಂತ ಎಲ್ಲಾ ವಿಷಯಗಳಲ್ಲಿಯೂ ಉಪ್ಪನ್ನು ಸೇರಿಸಿ ಕೊಡ್ತಾ ಇದ್ರಂತೆ. ರಾಜ ಅರಣ್ಮನೆಯಿಂದ ಏನು ಹೋಗ್ತಾ ಇತ್ತು? ಉಪ್ಪು ಹೋಗ್ತಾ ಇತ್ತು. ಎದಕ್ಕೆ? ದೇವಾಲಯಕ್ಕೆ. ಆಮೇಲೆ ಸೊ ಪ್ರತಿಯೊಬ್ಬರು ದೇವರ ವಾಕ್ಯದಲ್ಲಿ ಯೇಸುಸ್ವಾಮಿ ಏನಂತ ಹೇಳಿದಾನೆ? ನೀವು ಉಪ್ಪಾಗಿರ್ರಿ, ಅಂದ್ರೆ ದೇವರಿಗೆ ಸಮರ್ಪಣೆಯಾಗಿರ್ರಿ ಅಂತ ದೇವರು ಹೇಳಿದಾನ. ಆಮೇಲೆ ಒಂದು, ನಾವು ರುಚಿ ಕೊಡುವಂತವರಾಗಿರ್ಬೇಕು. ಎರಡನೇದು, ನಮ್ಮನ್ನು ನಾವು ದೇವರಿಗೆ ಸಮರ್ಪಣೆ ಮಾಡುವಂತವರಾಗಿರಬೇಕು. ಅದಕ್ಕೆ ಉಪ್ಪಾಗಿರ್ರಿ ಅಂತ ದೇವರು ಹೇಳಿದಾನ. ಪ್ರತಿ ಒಂದು ಯಜ್ಞ, ಬಲಿ, ನೈವೇದ್ಯ ಏನ್ ಮಾಡಿದ್ರು ಅದ್ರಲ್ಲಿ ಉಪ್ಪನ್ನು ಸೇರಿಸಿ ದೇವರು ಕೊಡ್ತಾ ಇದ್ರು. ಆಮೇಲೆ ಉಪ್ಪು ಅಂದ್ರೆ ಸಮರ್ಪಣೆ. ಆಮೇಲೆ ಉಪ್ಪು ಅಂದ್ರೆ
ಸಮರ್ಪಣೆ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಹೆಂಗಿರ್ಬೇಕು? ದೇವರಿಗೆ ಸಮರ್ಪಣೆ ಉಳ್ಳವರಾಗಿರಬೇಕು. ನಮ್ಮನ್ನೇ ದೇವರಿಗೆ ಒಪ್ಪಿಸಿಕೊಡುವಂತವರಾಗಿರಬೇಕು. ನಾನು ಏನೇ ಕೊಟ್ಟರು ನನ್ನನ್ನು ಕೊಡುವಾಗ ಅದು ಪರಿಪೂರ್ಣತೆ ಆಗೋದು. ಆಮೆನ್, ಹಲ್ಲೆಲೂಯಾ. ನಾ ಕಾಣಿಕೆ ಕೊಡಬಹುದು, ದೇವರಿಗೆ ಏನ್ ಬೇಕಂದ್ರೆ ಕೊಡಬಹುದು, ಸಮಯ ಕೊಡಬಹುದು, ಎಲ್ಲಾ ಕೊಡಬಹುದು. ಏನೇ ಕೊಟ್ಟರು ಕೂಡ ನನ್ನನ್ನು ನಾನು ಕೊಡುವಾಗಲೇ ಆ ಒಂದು ಬಲಿ ಒಂದು ಪರಿಪೂರ್ಣ ಹೊಂದೋದು. ಆಮೆನ್. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಪ್ರತಿ ಒಂದು ಬಲಿಯಲ್ಲಿ ಕೂಡ ಉಪ್ಪನ್ನು ಹಾಕ್ತಾ ಇದ್ರು. ಆಮೇಲೆ ಅರ್ಥ ಆಯ್ತಲ್ಲ? ಇವತ್ತು ನಮ್ಮನ್ನ ದೇವರ ಸಮ್ಮುಖದಲ್ಲಿ ಹೋಗಿ ಕೊಡುವಂತದ್ದೇ ದೇವರಿಗೆ ಇಷ್ಟ. ಅದಕ್ಕೆ ನೀವು ಹೆಂಗಿರ್ಬೇಕಂತ ಹೇಳಿದಾನೆ, ಉಪ್ಪಾಗಿರ್ರಿ ಅಂದ್ರೆ ದೇವರಿಗೆ ಸಮರ್ಪಣೆ ಉಳ್ಳವರಾಗಿರ್ರಿ ಅಂತ ದೇವರು ಹೇಳಿದಾನೆ. ಅಲ್ಲಿದು ಅರ್ಥ ಆಯ್ತಲ್ಲ? ಒಂದು ನಾವ್ ಹೆಂಗಿರ್ಬೇಕು? ರುಚಿ ಕೊಡುವಂತವರಾಗಿರ್ಬೇಕು. ಎರಡನೇದು ನಾವ್ ಹೆಂಗಿರ್ಬೇಕು? ಸಮರ್ಪಣೆಯಾಗಿ ದೇವರಿಗೆ ಕೊಡುವಂತವರಾಗಿರ್ಬೇಕು. ಅರ್ಥ ಮಾಡಿಕೊಳ್ಳ್ರಿ, ನೋಟ್ ಮಾಡಿ ಇಟ್ಟುಕೊಳ್ಳ್ರಿ. ಉಪ್ಪು ಎಂತೆಂತ ಕಾರ್ಯಗಳು ಮಾಡತ್ತಂತೆ 7 ಅಂಶಗಳನ್ನು ನೋಡ್ಲಿಕ್ಕಿದ್ದೇವೆ ಇವತ್ತು. ಆಮೇಲೆ ಒಂದು, ಅದು ರುಚಿ ಕೊಡುವಂತದ್ದಾಗಿದೆ. ಎರಡನೇದು ಸಮರ್ಪಣೆಯಾಗಿದೆ ದೇವರಿಗೆ. ಆಮೇಲೆ ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡಬಹುದು, ರೋಮರ ಪುಸ್ತಕ 12ನೇ ಅಧ್ಯಾಯ 1ನೇ ವಚನದಲ್ಲಿ ಯಾವ ರೀತಿಯಾಗಿ ದೇವರಿಗೆ ಸಮರ್ಪಣೆ ಮಾಡಬೇಕು ನಾವು. ರೋಮ 12:1 ನೀವು ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವನ ಯಜ್ಞವಾಗಿಯೂ ಅರ್ಪಿಸಿರಿ, ಒಪ್ಪಿಸಿಕೊಡ್ರಿ. ಇದುವೇ ದೇವರಿಗೆ ಇಷ್ಟವಾದ ಬುದ್ಧಿಯುಳ್ಳ ಆರಾಧನೆ, ವಿವೇಕಪೂರ್ವಕವಾದ ಆರಾಧನೆ. ಆಮೇಲೆ ಅರ್ಥ ಆಯ್ತಾ ಪ್ರಿಯರೇ? ಅಲ್ಲೂಯ್ಯ. ನಮ್ಮ ದೇಹಗಳನ್ನ ದೇವರಿಗೆ ನಾವು ಮೀಸಲಾಗಿ ತೆಗೆದು ಕೊಡ್ತೀವಲ್ಲ, ಅದು ಅಡಿಗೆ ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಬಂತು, ಜಾತ್ರೆ ಬಂತು, ಏನೋ ಮನೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಎಲ್ಲ ಸಾಮಾನು ಬರೆಸ್ತೀವಿ. ಅದರಲ್ಲಿ ಖಂಡಿತವಾಗಿ ಯಾವ್ದನ್ನ ಬರೆಸ್ತೀವಿ? ನಾವು ಉಪ್ಪು ಬರೆಸ್ತೀವಿ. ಆಮೇನ್. ಎಲ್ಲ ಬರೆಸಿ ಉಪ್ಪಿಲ್ಲ ಅಂತ ಹೇಳಿದ್ರೆ ಆಮೇನ್, ಹಲ್ಲೆಲೂಯಾ. ಯಾರೋ ಒಬ್ಬರ ನೆನಪು ಮಾಡ್ತಾರೆ, ಉಪ್ಪ್ರಿ. ಆಮೇನ್, ಹಲ್ಲೆಲೂಯಾ. ಕರೆಕ್ಟಾ ಇಲ್ವಾ? ಪ್ರತಿಯೊಬ್ಬ, ಯಾಕಂದ್ರೆ ಗ್ರೀಕ್ ಸಾಮ್ರಾಜ್ಯದಲ್ಲಿ ಗ್ರೀಕರುಗಳು ಅಂತಾರಲ್ಲ, ಆ ಗ್ರೀಕರುಗಳು ಅವರ ಇಷ್ಟ ದೇವರುಗಳಲ್ಲಿ ತುಂಬಾ ಅವರು ಅಮೂಲ್ಯತೆ ಮಾನ್ಯತೆಯನ್ನು ಕೊಟ್ಟಿದ್ದು 2 ವಸ್ತುಗಳಿಗಂತೆ. ಒಂದು ಸೂರ್ಯನಿಗೆ, ಎರಡನೇದು ಉಪ್ಪಿಗೆ. ಆಮೇಲೆ ಹಲ್ಲೆಲೂಯಾ. ಗ್ರೀಕ್ಸ್ ಅಂತಾರೆ. ಅವರು ಒಂದು ಸೂರ್ಯನಿಗೆ ಏನ್ ಮಾಡ್ತಿದ್ರು? ಅವರು ತುಂಬಾ ಗೌರವತೆಯನ್ನು ಕೊಡ್ತಿದ್ದಾರೆ. ಯಾಕಂದ್ರೆ ಸೂರ್ಯ ಇಲ್ಲ ಅಂದ್ರೆ ನಾವು ಇರೋದಿಲ್ಲ, ಬದುಕಲಿಕ್ಕೆ ಆಗೋದಿಲ್ಲ. ಸೂರ್ಯನ ಬೆಳಕು ಮನುಷ್ಯನಿಗೆ ಖಂಡಿತವಾಗಿ ಬೇಕು ಅಂತ ಹೇಳಿ ಸೂರ್ಯನಿಗೆ ತುಂಬಾ ಅಮೂಲ್ಯತೆ ಕೊಡ್ತಾ ಇದ್ರು. ಎರಡನೇದು ಉಪ್ಪಿಗೆ. ಎರಡನೇದು ಏನ್ ಕೊಡ್ತಿದ್ದಾರೆ ಅವರು? ಉಪ್ಪಿಗೆ. ಉಪ್ಪು ಇಲ್ಲ ಅಂದ್ರೆ ಮನುಷ್ಯ ಬಾಯಿನಲ್ಲಿ ಇಡಕ್ ಬರಂಗಿಲ್ಲ. ಹಂಗಾಗಿ ಉಪ್ಪಿಗೆ ತುಂಬಾ ಅಮೂಲ್ಯತೆ ಕೊಡ್ತಿದ್ರು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಉಪ್ಪಾಗಿರ್ರಿ, ನೀವು ತುಂಬಾ ಉಪಯೋಗವುಳ್ಳವರಾಗಿರ್ರಿ, ನೀವು ತುಂಬಾ ಸಮರ್ಪಣೆ ಉಳ್ಳವರಾಗಿರ್ರಿ ಅಂತ ದೇವರು ಹೇಳಿದಾನೆ. ಅರ್ಥ ಆಯ್ತಲ್ಲ? ನಮ್ಮನ್ನ ಸಮರ್ಪಿಸ್ಬೇಕ್ರಿ. ಅದಕ್ಕೆ ದೇವರು ನಿಮ್ಮನ್ನ ಉಪ್ಪಾಗಿರ್ರಿ ಅಂತ ಹೇಳಿದಾನೆ. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡಬಹುದು, 2ನೇ ಅರಸುಗಳ ಪುಸ್ತಕ 2ನೇ ಅಧ್ಯಾಯ 20ನೇ ವಚನ. 2ನೇ ಅರಸುಗಳ ಪುಸ್ತಕ 2ನೇ ಅಧ್ಯಾಯ 20ನೇ ವಚನ. ಅದಕ್ಕೆ ಅವನು, ನನ್ನ ಬಳಿಗೆ ಹೊಸ ಗಡಿಗೆಯನ್ನು ತಕೊಂಡು ಬಂದು ಅದರಲ್ಲಿ ಉಪ್ಪು ಹಾಕಿ ಅಂದನು. ಅವರು ಅದನ್ನು ಅವನ ಬಳಿಗೆ ತಕೊಂಡು ಬಂದರು. ಅವನು ನೀರು ಬುಗ್ಗೆಯ ಬಳಿಗೆ ಹೊರಟು ಹೋಗಿ ಅದರಲ್ಲಿ ಉಪ್ಪು ಹಾಕಿ ಹಿಡಿದನೆಂದರೆ, ಈ ನೀರನ್ನು ಶುದ್ಧ ಮಾಡಿದೆನು. ಈ ನೀರನ್ನು ಏನ್ ಮಾಡಿದೀನಿ? ಶುದ್ಧ ಮಾಡಿದೀನಿ. ಇನ್ನು ಮೇಲೆ ಅದರಿಂದ ಮರಣವು ಆಗದಿರಲಿ. ಆಮೇನ್, ಹಲ್ಲೆಲೂಯಾ. ವಾಕ್ಯಗಳನ್ನ ಕರೆಕ್ಟಾಗಿ ಓದಬೇಕು, ನಿಧಾನವಾಗಿ ಸ್ಪಷ್ಟವಾಗಿ ಓದಬೇಕು. ಆಮೇನ್, ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಅಲ್ಲಿ ಊರು ಚೆನ್ನಾಗಿದೆ, ಕುಡಿಯೋಕೆ ನೀರಿಲ್ಲ. ನೀರು ತುಂಬಾ ಏನಾಗಿತ್ತಂತೆ? ಕಹಿಯಾಗಿತ್ತು, ಬಾಯಾಗಿ ಇಡಕ್ ಬರ್ತಿದ್ದಲ್ಲ ಅಂತ ಒಂದು ಪರಿಸ್ಥಿತಿ. ಆಮೇನ್, ಹಲ್ಲೆಲೂಯಾ. ಅಂತ ಟೈಮ್ನಲ್ಲಿ ಆ ಎಲಿಯ ಏನ್ ಮಾಡ್ತಿದ್ದಾನಂದ್ರೆ, ವಾಕ್ಯ ಹೇಳ್ತಾ ಇದೆ, ಹೋಗ್ರಿ ಉಪ್ಪನ್ನು ತಗೊಂಡ್ ಬರ್ರಿ ಅಂತಾನೆ. ಎಲಿಯ ಯಾರ? ಎಲಿಯ, ಒಂದು ಪ್ರವಾದಿ ಸೇವಕ. ಉಪ್ಪನ್ನು ತಗೊಂಡ್ ಬರ್ರಿ ಅಂತಾನೆ. ಅವ್ರ ಗರಿಯಲ್ಲಿ ಏನ್ ಮಾಡ್ತಿದ್ರು? ಉಪ್ಪನ್ನು ತಗೊಂಡ್ ಬಂದಿದ್ರು. ಆ ಉಪ್ಪನ್ನು ತಗೊಂಡು ಹೋಗಿ ಕಹಿಯಾಗಿರುವಂತ ನೀರು, ಅಲ್ಲಿ ಬಾಯಿನಲ್ಲಿ ಇಡಕ್ಕೆ ಬರೋದಿರುವಂತ ನೀವು ಹೊಳಸಾಗಿರುವಂತ ನೀರಿನಲ್ಲಿ ಆ ಉಪ್ಪನ್ನು ಏನ್ ಮಾಡ್ತಾನೆ? ಅವನು ಚಲ್ಲತಾನೆ. ಆಗ ಆ ನೀರು ಕುಡಿಲಿಕ್ಕೆ ಅಮೂಲ್ಯವಾಗಿ ಎಲ್ಲಾ ದೋಷಗಳನ್ನು ನೀಗಿಸಿ ಆರೋಗ್ಯವಾಗಿತ್ತು. ಆಮೇನ್, ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿದೆ ಈ ವಾಕ್ಯದಲ್ಲಿ. ಉಪ್ಪು ಆರೋಗ್ಯವನ್ನು ಕೊಡುವಂತದ್ದಾಗಿರುತ್ತದೆ. ಉಪ್ಪು ಏನ್ ಮಾಡುತ್ತೆ? ಆರೋಗ್ಯವನ್ನ ಕೊಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಬ್ರಿಗೆಲ್ಲ ಏನೋ ಸಮಸ್ಯೆ ಆಯ್ತು ಅಂದ್ರೆ, ಸ್ವಲ್ಪ ಉಪ್ಪು ನೀರು ಕೊಡ್ರಿ. BP ತುಂಬಾ ಲೋ ಆಯ್ತಂದ್ರೆ ಏನ್ ಮಾಡ್ತಾರೆ? ಅವರಿಗೆ ಉಪ್ಪು ನೀರು ಕೊಡಿಸ್ತಾರೆ. ಉಪ್ಪು ಆರೋಗ್ಯವನ್ನು ತಂದು ಕೊಡುತ್ತೆ. ಆಮೇನ್, ಹಲ್ಲೆಲೂಯಾ. BP ಲೋ ಆದವರಿಗೆ ತುಂಬಾ ಒಳ್ಳೆ ಔಷಧಿ ಯಾವುದು? ಉಪ್ಪು.
ಆಮೇನ್ ಹಲ್ಲೆಲೂಯಾ. ಸ್ವಲ್ಪ ಬಾಯ ಉಪ್ಪಿಡ್ರಿ ಅಂತಾರೆ, ಇಲ್ಲಾಂದ್ರೆ ಉಪ್ಪು ನೀರನ್ನು ಕಳಿಸಿ ಅವ್ರಿಗೆ ಏನ್ ಮಾಡ್ರಿ ಕುಡಿಸ್ಲಿಕ್ಕೆ ಕೊಡ್ರಿ ಅಂತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಮನುಷ್ಯನಿಗೆ ಪ್ರಾಣವನ್ನು ಕೊಡುವಂಥದ್ದು ಉಪ್ಪು. ಆಮೇನ್. ಉಪ್ಪಿನ ಅಂಶಗಳು ನಮಗೆ ಬೇಕು. ಸೋಡಿಯಂ ಇಲ್ಲ ಅಂದ್ರೆ ಹೇಳಿದ್ರೆ ನಾವು ಬದುಕಲಿಕ್ಕೆ ಆಗೋದೇ ಇಲ್ಲ. ಹಲ್ಲೆಲೂಯಾ. ಪ್ರತಿಯೊಬ್ಬ ದೇಹದಲ್ಲಿ ಸೋಡಿಯಂ ಇಷ್ಟ ಅಳತೆ ಇರ್ಬೇಕಂತ ಹೇಳಿ ಸೈನ್ಸ್ ಹೇಳುತ್ತೆ. ಆಮೇನ್ ಹಲ್ಲೆಲೂಯಾ. ಅದನ್ನ ಯಾವಾಗಲೂ ನಾವು ಕಂಟ್ರೋಲ್ ನಲ್ಲಿ ಇಟ್ಕೋಬೇಕಂತ ಹೇಳಿ. ಆಮೇಲೆ ಅಲ್ಲೂ ಅರ್ಥ ಆಯ್ತಲ್ಲ. ಸೊ ಆದ ಕಾರಣ ಉಪ್ಪಿಗೆ ಒಂದು ಒಳ್ಳೆ ಗುಣ ಇದೆ, ಅದು ಆರೋಗ್ಯವನ್ನು ತಂದು ಕೊಡುತ್ತೆ. ಆಮೇನ್ ಹಲ್ಲೆಲೂಯಾ. ಅದಕ್ಕೆ ನೀವು ಭೂಮಿಗೆ ಹೆಂಗಿರ್ರಿ ಅಂತ ಹೇಳಿದ, ಉಪ್ಪಾಗಿರ್ರಿ. ಹಲ್ಲೆಲೂಯಾ. ಅದು ಯಾಕಂದ್ರೆ ಅದು ದೋಷಗಳನ್ನು ತೆಗೆದಾಕತ್ತೆ, ಪಾಪಗಳನ್ನು ತೆಗೆದಾಕತ್ತೆ. ಹಲ್ಲೆಲೂಯಾ. ರೋಗಗಳನ್ನ ವಾಸಿ ಮಾಡುತ್ತೆ. ದೇವರು ನಮಗೆ ಅಂತ ಅಧಿಕಾರ ಕೊಟ್ಟಾನ ಇಲ್ವಾ? ಅಂತ ಅಧಿಕಾರ ಕೊಟ್ಟಿದಾನ ಇಲ್ವಾ? ಅದಕ್ಕೆ ನೀವು ಭೂಮಿಗೆ ಉಪ್ಪಾಗಿರ್ರಿ ಅಂತ ಹೇಳಿ. ಹಲ್ಲೆಲೂಯಾ. ನಾನು ಹೋಗಿ ಇನ್ನೊಬ್ಬರ ಜೀವಿತದಲ್ಲಿ ಒಂದು ಪಾಪಗಳಿಗೋಸ್ಕರ ಏನ್ ಮಾಡ್ಬೇಕು? ಪರಿಹಾರ ಕೊಡ್ಲಿಕ್ಕೆ ನಿಂತ್ಕೋಬೇಕು. ಇನ್ನೊಬ್ಬರ ತಪ್ಪುಗಳಿಗೋಸ್ಕರ ನಾನು ಏನ್ ಮಾಡ್ಬೇಕು? ಇನ್ನೊಬ್ಬರಿಗೆ ಬಿಡುಗಡೆ ಕೊಡ್ಲಿಕ್ಕೆ ನಿಂತುಕೊಳ್ಳಬೇಕು. ಆಮೇನ್ ಹಲ್ಲೆಲೂಯಾ. ಸೊ ಆದಾಗ ನನ್ನ ಜೀವಿತ ನಾನು ಉಪ್ಪಾಗಿರ್ಬೇಕು. ಆಮೇನ್ ಹಲ್ಲೆಲೂಯಾ. ಅವ್ರ ರೋಗ ಇದೆಯಾ, ಅವರಿಗಿಂತ ಮುಂಚಿತವಾಗಿ ನಾನು ಹೋಗಿ ಅವ್ರಿಗಾಗಿ ಏನ್ ಮಾಡ್ಬೇಕು? ನಾನು ಪ್ರಾರ್ಥನೆಯನ್ನು ಮಾಡಬೇಕು. ಯಾಕಂದ್ರೆ ನಾನು ಪ್ರಾರ್ಥನೆ ಮಾಡುವಾಗ ದೇವರು ಬಿಡುಗಡೆ ಕೊಡುತ್ತಾನೆ. ಆಗ ದೇವರು ನನ್ನನ್ನು ಉಪ್ಪಾಗಿ ಉಪಯೋಗಿಸಿಕೊಳ್ಳುತ್ತಾನೆ. ಆಮೇನ್. ಇನ್ನೊಬ್ಬರಿಗೆ ನಾನು ಹೆಂಗಿರ್ಬೇಕು? ನಾನು ಉಪ್ಪಾಗಿರ್ಬೇಕು. ಅವ್ರಿಗೆ ಆರೋಗ್ಯ ತಂದು ಕೊಡಲಿಕ್ಕೆ, ಅವ್ರಿಗೆ ಬಿಡುಗಡೆಯನ್ನು ತಂದು ಕೊಡಲಿಕ್ಕೆ, ಅವ್ರಿಗೆ ಕ್ಷೇಮವನ್ನು ತಂದು ಕೊಡಲಿಕ್ಕೆ ನಾನು ಉಪ್ಪಾಗಿರ್ಬೇಕು. ಉಪ್ಪಿಗೆ ಆ ದೋಷಗಳನ್ನು ತೆಗೆದುಹಾಕುವಂತ ಶಕ್ತಿ ಇದೆ. ಆಮೇನ್ ಹಲ್ಲೆಲೂಯಾ. ಬಾಯಿನಲ್ಲಿ ಇಡ್ಲಿಕ್ಕೆ ಆಗದೆ ಇರುವಂತ ನೀರುಗಳನ್ನೇ ಸಿಹಿಯಾಗಿ ಮಾಡ್ಲಿಕ್ಕೆ ಉಪ್ಪಿಗೆ ಅಧಿಕಾರ ಇದೆ ಅಂತ ಹೇಳಿದ್ರೆ, ದೇವರು ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾ ನಾವು ಉಪ್ಪಾಗಿರುವಾಗ. ಆಮೇಲೆ ಹಲ್ಲೆಲೂಯಾ. ಉಪ್ಪು ಬಂದ್ರೆ ನಿಜವಾಗಲೂ ಅಲ್ಲಿ ಒಂದು ಬಿಡುಗಡೆ ಬರುತ್ತೆ. ಹಲ್ಲೆಲೂಯಾ. ಉಪ್ಪಿಗೆ ಏನಿದೆ ರೀ? ಆರೋಗ್ಯ ಕೊಡುವಂತ ಶಕ್ತಿ ಇದೆ. ಉಪ್ಪಿಗೆ ಏನಿದೆ? ಆರೋಗ್ಯ ಕೊಡುವಂತ ಶಕ್ತಿ. ಅದಕ್ಕೆ ನೀವು ಭೂಮಿಗೆ ಹೆಂಗಿರ್ರಿ ಅಂತ ಹೇಳಿದಾನೆ. ಆಮೇಲೆ ಹಲ್ಲೆಲೂಯಾ. ಒಂದು ನಾವು ಉಪ್ಪು ಏನ್ ಮಾಡ್ಬೇಕು? ರುಚಿ ಕೊಡುವಂತದ್ದಾಗಿರ್ಬೇಕು. ಎರಡನೇದಾಗಿ ಉಪ್ಪು ಏನ್ ಮಾಡಿರ್ಬೇಕು? ಸಮರ್ಪಣೆ ಉಳ್ಳದಾಗಿರ್ಬೇಕು. ಮೂರನೇದಾಗಿರುವಂತ ಉಪ್ಪು ಏನಾಗಿರ್ಬೇಕು? ಆರೋಗ್ಯ ಕೊಡುವಂತದ್ದಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಆರೋಗ್ಯ ಮೀನ್ಸ್ ದೋಷಗಳನ್ನು ತೆಗೆದುಹಾಕಿ ಆರೋಗ್ಯ ಕೊಡುವಂಥದ್ದು. ಯೇಸು ಸ್ವಾಮಿ ಪ್ರತಿಯೊಬ್ಬರಿಗೆ ಬಿಡುಗಡೆ ಮಾಡುವಾಗಲೂ ಒಂದು ಮಾತು ಹೇಳಿದಾನೆ. ಪ್ರತಿಯೊಬ್ಬರು ಪಾರ್ಶ್ವರೋಗಿನ ಎತ್ಕೊಂಡು ಬಂದವನ್ನ ಹಾಕಿದಾಗಲೂ ದೇವರು ಅವನು ಹೇಳಿದ ಮಾತು ಏನದು? ಏನದು? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಇನ್ನು ಮುಂದೆ ಏನ್ ಮಾಡಬೇಡ, ನೀನು ಪಾಪ ಮಾಡಬೇಡ. ಎಂತ ದೊಡ್ಡ ಪಾಪಿ ಆಗಿದ್ರು ದೇವರು ಏನ್ ಮಾಡ್ತಿದ್ದ? ಎಂತ ದೊಡ್ಡ ಪಾಪಿ ಬರಲಿ, ವ್ಯಭಿಚಾರಸ್ಥೆಯಿಂದ ಹಿಡ್ಕೊಂಡು ಎಳ್ಕೊಂಡು ಬಂದು ಹಾಕಿದ್ರು. ಹಲ್ಲೆಲೂಯಾ. ಅವಾಗ ಕೂಡ ಅವಳ ಮೇಲೆ ಕನಿಕರ ಪಟ್ಟು ದೇವರು ಏನ್ ಹೇಳಿದ್ರು? ಇನ್ನು ಮೇಲೆ ನೀ ಏನ್ ಮಾಡಬೇಡ, ಪಾಪ, ನಿನ್ನ ಪಾಪಗಳು ಏನಾಗಿದೆ? ಕ್ಷಮಿಸಲ್ಪಟ್ಟಿದೆ. ಅದೇ ರೀ ಉಪ್ಪು. ಆಮೇಲೆ ಈ ಗುಣ ಯಾರಿಗಿದೆ? ಅವ್ರ ಉಪ್ಪು. ನಾವು ಒಳ್ಳೆ ಮಾತಾಡ್ತೀವಲ್ಲ, ಅದು ಆರೋಗ್ಯ ಕೊಡತ್ತೆ. ಅಲ್ಲೆಲ್ಲ ಒಂದು ಮಾತು ಬದುಕುತ್ತೆ, ಒಂದು ಮಾತು ಕೊಲ್ಲತ್ತೆ ಅಂತಾರೆ. ಅಲ್ಲೆಲ್ಲ ಒಂದು ಮಾತು ಏನ್ ಮಾಡುತ್ತೆ? ನಮ್ಮನ್ನ ಬದುಕಿಸುತ್ತೆ. ಇನ್ನೊಂದು ಮಾತು ಏನ್ ಮಾಡುತ್ತೆ? ನಮ್ಮನ್ನ ಕೊಲ್ಲತ್ತೆ. ಕೊಲ್ಲುವಂತ ಮಾತುಗಳು ನಮ್ಮ ಬಾಯಿನಲ್ಲಿ ಇರಬಾರದು. ಆಮೇಲೆ ಬದುಕಿಸುವಂತ ಮಾತುಗಳು ನಮ್ಮ ಬಾಯಿನಲ್ಲಿ ಇರಬೇಕು. ಅದೇ ಉಪ್ಪು. ಅಲ್ಲೆಲ್ಲೂಯ್ಯ. ಅದುವೇ ಉಪ್ಪು. ಅಲ್ಲೆಲ್ಲೂಯ್ಯ. ನಾವು ಈ ಲೋಕದಲ್ಲಿ ಉಪ್ಪಾಗಿರ್ಬೇಕಂತ ಹೇಳಿದ್ರೆ ಇನ್ನೊಬ್ಬರ ಜೀವಿತಕ್ಕೆ ನಾವು ಬದುಕಾಗಿರ್ಬೇಕು. ಇನ್ನೊಬ್ಬರ ಜೀವಿತಕ್ಕೆ ನಾವು ಒಂದು ಪಿಲ್ಲರ್ ಆಗಿರಬೇಕು. ನಮ್ಮ ಜೀವಿತದಲ್ಲಿ ಇವತ್ತು ಆ ಉಪ್ಪು ಇರಬೇಕು. ಆಮೇನ್ ಹಲ್ಲೆಲೂಯಾ. ಉಪ್ಪು ಇಲ್ಲ ಅಂತ ಹೇಳಿದ್ರೆ ಜೀವನ ಇಲ್ಲವೇ ಇಲ್ಲ. ಆಮೇನ್ ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡಬಹುದು. 4ನೇದಾಗಿ ಎಜೆಕೀಯೇಲನ ಗ್ರಂಥ 16ನೇ ಅಧ್ಯಾಯ 14ನೇ ವಚನ. 16ನೇ ಅಧ್ಯಾಯ 14ನೇ ವಚನ. ಇದಲ್ಲದೆ ನಿನ್ನ ಸೌಂದರ್ಯದಿಂದ ನಿನ್ನ ಕೀರ್ತಿಯು ಅನ್ಯ ಜನಾಂಗಗಳಲ್ಲಿ ಹಬ್ಬಿತು, ಯಾಕೆಂದ್ರೆ ನಾನು ನಿನ್ನ ಮೇಲೆ ಇಟ್ಟ ಸಂಪೂರ್ಣ ವೈಭವದಿಂದಲೇ ಎಂದು ದೇವರ ಕರ್ತನು ಹೇಳುತ್ತಾನೆ. ಎಜೆಕೀಯೇಲನ ಗ್ರಂಥನ ನಾನು ನಿನಗೆ ಅನುಗ್ರಹಿಸಿದ ನನ್ನ ವೈಭವದಿಂದ ನಿನ್ನ ಸೌಂದರ್ಯವು ಪರಿಪೂರ್ಣವಾಯಿತು, ನಿನ್ನ ಚೆಲುವಿಕೆಯ ಹೆಸರು ವಾಸಿಯು ಜನಾಂಗಗಳಲ್ಲಿ ಹಬ್ಬಿತು. ಇದು ಕರ್ತನಾದ ಯೆಹೋವನ ನುಡಿ. ಇಲ್ಲ, ಏನು ಸಮಥಿಂಗ್ ಮಿಸ್ ಹೊಡಿತಾ ಇದೆ. ಯೆರೆಮೀಯನ ಗ್ರಂಥ ನೋಡಿ 16 ಸರಿ ಅದೇ 4ನೇ ವಚನ ಓದಿ. 16ನೇ ಅಧ್ಯಾಯದಲ್ಲಿ 4ನೇ ವಚನ ಓದಿ. ನಿನ್ನ ಜನವನ್ನು ನಿನ್ನ ಜನನವನ್ನು ಏನು ಹೇಳಲಿ? ನೀನು ಹುಟ್ಟಿದ ದಿವಸದಲ್ಲಿ ಯಾರು ನಿನ್ನ ಹೊಕ್ಕಳು ಕೊಯ್ದು ಕಟ್ಟಲಿಲ್ಲ, ನಿನ್ನನ್ನು ನೀರಿನಿಂದ ತೊಳೆದು ಶುಚಿ ಮಾಡಲಿಲ್ಲ. ನೀರಿನಿಂದ ತೊಳೆದು ಏನ್ ಮಾಡಲಿಲ್ಲ? ಶುಚಿ ಮಾಡಲಿಲ್ಲ. ನಿನಗೆ ಉಪ್ಪನ್ನು ಸ್ವಲ್ಪವೂ ಸವರಲಿಲ್ಲ. ಆಮೆನ್ ಹಲ್ಲೆಲೂಯಾ. ಇಲ್ಲಿ 4ನೇದಾಗಿ ಉಪ್ಪನ್ನು ನೋಡುವಾಗ ಉಪ್ಪು ಶುದ್ಧೀಕರಿಸಲಿಕ್ಕೆ ಉಪಯೋಗಿಸ್ತಾ ಇದ್ರಂತೆ. ಉಪ್ಪು ಶುದ್ಧೀಕರಿಸಲಿಕ್ಕೆ ಉಪಯೋಗಿಸ್ತಾ ಇದ್ರು. ಆಮೇನ್. ನಿನಗೆ ಉಪ್ಪನ್ನು ಯಾರು ಏನ್ ಮಾಡ್ಲಿಲ್ಲ?
ಸೊ ಇದರಲ್ಲಿ ತಮಿಳಿನಲ್ಲಿ ವಾಕ್ಯ ತುಂಬಾ ಚೆನ್ನಾಗಿದೆ, ಉಪ್ಪಿನಾಲ್ ಸುತ್ತಿಗರಿಕಪಡவும் இல்லை. ಆಮೇಲೆ ಹಲ್ಲೆಲೂಯಾ. ಇದರ ಅರ್ಥ ಏನು? ಉಪ್ಪಿನಿಂದ ಶುದ್ಧೀಕರಣೆ ಆಗತ್ತದೆ. ಹಲ್ಲೆಲೂಯಾ. ಆಗಿನ ಕಾಲದಲ್ಲಿ ಪದ್ಧತಿಗಳು ಹೆಂಗಿತ್ತು ಅಂದ್ರೆ, ಹುಟ್ಟಿದ ಕೂಸಿಗೆ ತಗೊಂಡೋಗಿ ಏನ್ ಮಾಡ್ತಿದ್ರು, ಅವ್ರಿಗೆ ಉಪ್ಪನ್ನ ಫುಲ್ ಹಚ್ಚಿಸಿ ಮೈ ತೊಳಿತಿದ್ರಂತೆ. ಆಮೇನ್. ಅಂದ್ರೆ ಆ ಬಿಳಿ ಚರ್ಮಗಳೆಲ್ಲ ಏನಾಗ್ತಿತ್ತು, ಹೋಗ್ಬಿಡ್ತಿತ್ತು. ಹಲ್ಲೆಲೂಯಾ. ಬೇಡವಾದ ಚರ್ಮಗಳೆಲ್ಲ ಏನಾಗ್ತಿತ್ತು, ಯಾಕಂದ್ರೆ ಹುಟ್ಟುವಾಗ ಏನಾಗತ್ತೆ, ಒಂಥರ ಚರ್ಮಗಳು ಅಂಟ್ಕೊಂಡು ಎಲ್ಲ ಬರುತ್ತಲ್ಲ, ಅದೆಲ್ಲ ಹೋಗ್ಬೇಕಂದ್ರೆ ಏನ್ ಮಾಡ್ತಿದ್ರಂತೆ, ತಗೊಂಡು ಉಪ್ಪನ್ನು ಫುಲ್ಲಾಗಿ ಹಚ್ಚಿಸಿ ಅದರಲ್ಲಿ ಜಳಕ ಮಾಡ್ತಿದ್ರು. ಆಗ ಅವ್ರಿಗೆ ಅಂಟ್ಕೊಂಡಿರುವಂತ ಎಲ್ಲಾ ಒಂದು ಹೊಳಸೆಗಳೆಲ್ಲ ಉಪ್ಪು ನೀರಿನಲ್ಲಿ ಏನಾಗ್ಬಿಡ್ತಿತ್ತಂತೆ, ತೊಳ್ಕೊಂಡು ಹೋಗಿ ಆ ಒಂದು ಕೂಸಿನ ಚರ್ಮ ಹಂಗೆ ಬಿಳಿದಾಗಿ ಚಂದ ಕಾಣುತ್ತಿತ್ತಂತೆ. ಆಮೇಲೆ ಹಳಲು ಉಪ್ಪು ಅಂದ್ರೆ ಅದು ಶುದ್ಧೀಕರಣೆ ಮಾಡ್ಲಿಕ್ಕೆ ಉಪಯೋಗಿಸ್ತಾ ಇದ್ರು. ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ. ಈಗ ನೀವು ಹೆಂಗಿರ್ಬೇಕು, ಉಪ್ಪಾಗಿರ್ಬೇಕಂದ್ರೆ ಯಾವಾಗಲೂ ಪರಿಶುದ್ಧವಾಗಿರ್ಬೇಕಂತ ದೇವರು ಬಯಸ್ತಾ ಇದ್ದಾನೆ. ನಿಮ್ಮನ್ನು ನೀವು ತೊಳೆದುಕೊಂಡು ಹೆಂಗಿರ್ಬೇಕು, ನೀವು ಪರಿಶುದ್ಧರಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ಪರಿಶುದ್ಧತೆ ಅನ್ನೋದು ನಮ್ಮ ಹೃದಯದಿಂದ ಬರಬೇಕು ಹೊರಗೆ. ಅಲ್ಲೆಲ್ಲೂಯ್ಯ. ಮನುಷ್ಯನು ರೊಟ್ಟಿ ತಿಂದ್ರೆ ಮಾತ್ರವಲ್ಲ, ದೇವರ ಬಾಯಿಯಿಂದ ಹೊರಟು ಬರುವ ಪ್ರತಿಯೊಂದು ಮಾತಿನಲ್ಲಿಯೂ ಬದುಕುತ್ತಾನೆ. ಅಲ್ಲೆಲ್ಲೂಯ್ಯ. ಹಾಗಾಗಿ ನಮ್ಮ ಹೃದಯವನ್ನ ಯಾವಾಗಲೂ ನಾವು ಪರಿಶುದ್ಧವಾಗಿ ಇಟ್ಕೋಬೇಕು ಅಂತ ದೇವರು ಹೇಳ್ತಾ ಇದ್ದಾನೆ. ಆಮೇಲೆ ಉಪ್ಪು ಅಂದ್ರೆ ಶುದ್ಧೀಕರಣ. ಹಲ್ಲೆಲೂಯಾ. ಸೊ ನಾವು ಕೂಡ ಏನ್ ಮಾಡ್ಬೇಕು, ನಮ್ಮ ಪಾಪಗಳನ್ನ ದಿನ 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 ದೇವರ ಸಮ್ಮುಖದಲ್ಲಿ ತೊಳೆದು ಶುದ್ಧ ಮಾಡಿಕೊಳ್ಳಬೇಕು. ಪಾತ್ರೆಗಳನ್ನ ದಿನ ತೊಳಿತೀವ ಇಲ್ವಾ? ದಿನ ತೊಳಿತೀವಿ. ತೊಳೆಯದೆ ಬಿಟ್ರೆ ಒಳಸ್ನಾರತ್ತೆ, ಮತ್ತೆ ಆರೋಗ್ಯ ಕೆಡತ್ತೆ, ಮತ್ತೆ ಅಡಿಗೆ ಮಾಡಕ್ಕೆ ಬರೋಂಗಿಲ್ಲ, ಅಂದ್ರೆ ಉಪಯೋಗನೇ ಆಗೋದಿಲ್ಲ. ವೆರಿ ಗುಡ್. ಆಮೇನ್. ಹೌದಾ ಇಲ್ವಾ? ಪಾತ್ರೆ ತೊಳಿಲಿಲ್ಲ ಅಂತ ಹೇಳಿದ್ರೆ ಅದೇ ಪಾತ್ರೆಯಲ್ಲಿ ಅಡಿಗೆ ಮಾಡಕ್ ಬರತ್ತಾ? ಹಲ್ಲೆಲೂಯಾ. ಸೊ ಅಡಿಗೆ ಮಾಡಕ್ಕೆ ಬರೋದಿಲ್ಲ ಅಂದ್ರೆ ಉಪಯೋಗ ಮಾಡಕ್ಕೆ ಬರೋಂಗಿಲ್ಲ. ಹಾಗಾಗಿ ಪಾತ್ರೆಗಳನ್ನ ಏನ್ ಮಾಡಬೇಕು, ನಾವು ದಿನ ತೊಳಿಬೇಕು. ಅದೇ ರೀತಿಯಾಗಿ ದೇವರ ಸಮ್ಮುಖದಲ್ಲಿ ನಾವು ನಮ್ಮನ್ನ ಏನ್ ಮಾಡಬೇಕು, ಪರಿಶುದ್ಧ ಮಾಡಿಕೊಳ್ಳಬೇಕು, ಶುದ್ಧ ಮಾಡಿಕೊಳ್ಳಬೇಕು. ಆಮೇಲೆ ಯವನಸ್ಥನೇ ನಿನ್ನ ದಾರಿನ ಯಾವ ರೀತಿ ಶುದ್ಧಪಡಿಸುತ್ತಿ? ದೇವರ ವಾಕ್ಯಗಳನ್ನು ಕೇಳಿ ಗಮನಿಸಿ ನಡೆಯುವುದರಿಂದಲೇ ಅಂತ ದೇವರ ವಾಕ್ಯದಲ್ಲಿ ಇದೆ. ಆಮೇಲೆ ದಿನ ದಿನಕ್ಕೆ ವಾಕ್ಯಗಳನ್ನು ಕೇಳಿ ನಮ್ಮನ್ನ ಏನ್ ಮಾಡ್ಬೇಕಂತ ನಾವು ಶುದ್ಧೀಕರಿಸಿಕೊಳ್ಳಬೇಕು. ಅದಕ್ಕೆ ನೀವು ಉಪ್ಪಾಗಿರಿ ಅಂತ ದೇವರು ಹೇಳಿದ್ದಾನೆ. ಹಲ್ಲೆಲೂಯಾ. ದಿನ ದಿನಕ್ಕೆ ನಾವು ಏನಾಗಬೇಕು, ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳಬೇಕು. ಯೋಬ ದಿನನಿತ್ಯ, ವಾರಕ್ಕೊಂದು ಸಾರಿ, ತಿಂಗಳಿಗೊಂದು ಸಾರಿ ಜಾತ್ರೆ ಬರುವಾಗಲೆಲ್ಲ ತನ್ನ ಮಕ್ಕಳನ್ನ ಕರ್ಕೊಂಡೋಗಿ ಏನ್ ಮಾಡ್ತಿದ್ದ ಅವನು ಯೋಬ ಯಜ್ಞವನ್ನು ಅರ್ಪಿಸ್ತದೆ. ಯಾತಕ್ಕೆ? ಪಾಪಕ್ಕೋಸ್ಕರ. ಆಮೇಲೆ ನನ್ನ ಮಕ್ಕಳು, ಅವ ಏನು ಪಾಪ ಮಾಡಿಲ್ಲ, ನೀತಿವಂತನವನು ಯೋಬ. ಆದ್ರೆ ನನ್ನ ಮಕ್ಕಳು ಮಾಡಿರಬಹುದು, ಅವನು ಕೂಡ ಮಾಡಿಲ್ಲ. ಅದ್ರ ವಾಕ್ಯದಲ್ಲಿ ನನ್ನ ಮಕ್ಕಳು ತಿಳಿದೇನ ಪಾಪ ಮಾಡಿದ್ರೆ ಅವ್ರಿಗೋಸ್ಕರ ನಾನು ಪರಿಹಾರ ಮಾಡ್ಬೇಕಂತ ಹೇಳಿ ಅವಾಗ ಏನ್ ಮಾಡ್ತಿದ್ದ, ಸೇರುವಾಗಲೆಲ್ಲ ಪಾಪ ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿ ಯಜ್ಞ ಕೊಡ್ತಿದ್ದಂತೆ. ಆಮೇನ್. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ. ಸೊ ಉಪ್ಪಾಗಿರಿ ಅಂತ ಹೇಳಿದ್ರೆ ದೋಷವಿಲ್ಲದವರಾಗಿರ್ಬೇಕಂದ್ರೆ ಶುದ್ಧೀಕರಿಸಲ್ಪಟ್ಟವರಾಗಿರ್ಬೇಕು. ಆಮೇಲೆ ನಾನು ಶುದ್ಧನಾಗಿರ್ಬೇಕು, ನನ್ನ ಕುಟುಂಬವನ್ನು ಶುದ್ಧವಾಗಿ ಇಟ್ಕೋಬೇಕು. ಯೋಬ ತನ್ನ ಮಕ್ಕಳಿಗೋಸ್ಕರ ಅವನು ಏನ್ ಮಾಡಿದ, ಪ್ರಾರ್ಥನೆ ಮಾಡಿದ, ಶುದ್ಧೀಕರಣೆ ಮಾಡಿದ. ಆಮೇಲೆ ನಾವಿದ್ದಾಗ ನಮ್ಮ ಮಕ್ಕಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಅದನ್ನ ಮಕ್ಕಳು ತಿಳಿಯದೆ ತಪ್ಪು ಮಾಡಿರಬಹುದು. ಏನು ನನ್ನ ಕಣ್ ಮುಂದೆ ಮಾಡಿಲ್ಲ ಅಂದ್ರೆ ಕಣ್ಣಿಂದ ಮಾಡಿರ್ತಾರೆ. ಹಲ್ಲೆಲೂಯಾ. ಅದರಿಂದ ನನ್ನ ಕುಟುಂಬಕ್ಕೆ ಏನ್ ಬಂದು ಬಿಡಬಾರ್ದು, ಶಾಪ ದೋಷಗಳು ಬರಬಾರದು ಅಂತ ಹೇಳಿ ತನ್ನ ಮಕ್ಕಳನ್ನು ಕರೆದು ಶುದ್ಧೀಕರಣ ಮಾಡ್ತಾ ಇದ್ದ. ಆಮೇನ್. ಹಲ್ಲೆಲೂಯಾ. ಸೊ ಉಪ್ಪು ಅಂದ್ರೆ ಶುದ್ಧೀಕರಣೆಯಾಗಿದೆ. ಹಲ್ಲೆಲೂಯಾ. ಅದು ಪರಿಶುದ್ಧವಾಗಿದೆ. ಹಲ್ಲೆಲೂಯಾ. ಉಪ್ಪು ನಿಜವಾಗ್ಲೂ ಪರಿಶುದ್ಧತೆ. ಅದು ಕಲರ್ ಏನ್ರಿ, ಅದು ವೈಟ್ ಕಲರ್ ನಲ್ಲಿ ಇರುತ್ತೆ. ಹಲ್ಲೆಲೂಯಾ. ವೈಟ್ ಕೆಟ್ಟದ್ದು ಅಂತಾರ. ಬಿಳಿ ಅನ್ನ ತಿನ್ನಬಾರದು, ಮತ್ತೆ ಬಿಳಿ ಉಪ್ಪು ತಿನ್ನಬಾರದು, ಮತ್ತೆ ಬಿಳಿ ಸಕ್ಕರೆ ತಿನ್ನಬಾರದು, ಮೈದಾ ತಿನ್ನಬಾರದು. ಇದೆಲ್ಲ ಆರೋಗ್ಯ ಕೇಡು ಅಂತ ಹೇಳಿ. ಏನೇ ಇರಲಿ ಉಪ್ಪು ಇಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ? ಉಪ್ಪು ಶುದ್ಧೀಕರಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಕಡೆ ಎಲ್ಲ ತಗೊಂಡ್ ಬರ್ತಾರ್ರಿ, ಚಿಕನ್ ಮಟನ್ ಎಲ್ಲ ತಗೊಂಡ್ ಬರ್ತಾರಲ್ಲ. ತಗೊಂಡ್ ಬಂದ ತಕ್ಷಣ ಸ್ವಲ್ಪ ಉಪ್ಪು ನೀರಿನಲ್ಲಿ ಹಾಕಿ ಅರಿಶಿನ ಪುಡಿ ಹಾಕಿ ಅದನ್ನು ತೊಳಿತಾರೆ. ಆಮೇಲೆ ಅದರಲ್ಲಿರುವಂಥ ಹೊಳಸೆಲ್ಲ ತೆಗಿಯತ್ತಂತದ್ದು. ಉಪ್ಪಿಗೆ ಅಷ್ಟು ದೊಡ್ಡ ಶಕ್ತಿ ಇದೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ. ನಾವು ಆಫ್ಟರ್ ಅಡಿಗೆ ಮಾಡುವಂತ ಚಿಕನ್ ಮಟನ್ ತಗೊಂಡ್ ಬಂದು ತೊಳಿಬೇಕಂದ್ರೆ ಉಪ್ಪು ನೀರಿನಲ್ಲಿ ತೊಳಿತಾರೆ, ಬೇಗ ಶುದ್ಧವಾಗತ್ತಂತೆ. ಹಲ್ಲೆಲೂಯಾ. ಅಂದಮೇಲೆ ಪರಲೋಕ ರಾಜ್ಯದಲ್ಲಿ ಇರುವಂತ ತಂದೆಯಾದ ದೇವರನ್ನ ಬೇಡ ಬರುವಂತ ನಾವುಗಳು ಎಷ್ಟು ಪರಿಶುದ್ಧರಾಗಿರ್ಬೇಕು. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನೀವು ಉಪ್ಪಾಗಿರ್ರಿ. ಅದಕ್ಕೆ ದೇವರು ಹೇಳಿದ, ನೀವು ಉಪ್ಪಾಗಿರಿ ಅಂದ್ರೆ ಪರಿಶುದ್ಧವಾಗಿರ್ರಿ, ಎಲ್ಲ ತೊಳೆದು ಶುದ್ಧವಾಗಿರ್ರಿ ಅಂತ. ಆಮೇನ್. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ಬೋದು.
5ನೇದಾಗಿ ಮಾರ್ಕನ ಪುಸ್ತಕ 9ನೇ ಅಧ್ಯಾಯ 50ನೇ ವಚನ. ಮಾರ್ಕ 9:50. ಉಪ್ಪು ಒಳ್ಳೆಯದು, ಉಪ್ಪು ಒಳ್ಳೆಯದು, ಆದರೆ ಉಪ್ಪು ತನ್ನ ಸಾರವನ್ನು ಕಳೆದುಕೊಂಡರೆ ಇನ್ಯಾತರಿಂದ ನೀವು ಅದನ್ನು ರುಚಿಗೊಳಿಸುವುದು. ವಾಕ್ಯ ಚೆನ್ನಾಗಿದೆ ನೋಡ್ರಿ. ಉಪ್ಪು ಒಳ್ಳೆದೆ. ಪಕ್ಕದಲ್ಲಿ ಹೇಳಿ, ಉಪ್ಪು 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 ಒಳ್ಳೆದೆ. ಆಮೇಲೆ ಒಂದು ವೇಳೆ ಆ ಉಪ್ಪಿಗೆ, ವಾಕ್ಯ ಹೇಳ್ತಾ ಇದೆ, ಆ ಉಪ್ಪಿಗೆ ರುಚಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದನ್ನು ತಗೊಂಡು ಸೇರಿಸಿ ಉಪ್ಪು ರುಚಿ ಕೊಡಕ್ ಆಗೋದಿಲ್ಲ. ಅಡಿಗೆಗೆ ರುಚಿ ಕೊಡೋದೇ ಉಪ್ಪು. ಆಮೇಲೆ ಅಂದ್ರೆ ಆ ಉಪ್ಪಿಗೆ ರುಚಿ ಕೊಡುವಂತ ಅಂಶ ಇಲ್ಲ ಅಂತ ಹೇಳಿದ್ರೆ ಆ ಉಪ್ಪಿಗೆ ಬೇರೆ ಯಾವ್ದೋ ತಗೊಂಡು ಸೇರಿಸಿ ಏನ್ ಮಾಡಕ್ ಆಗೋದಿಲ್ರಿ, ರುಚಿ ಕೊಡಕ್ ಆಗೋದಿಲ್ಲ. ರುಚಿ ಕೊಡುವಂತ ವಸ್ತುನೇ ಉಪ್ಪು. ಹಲ್ಲೆಲೂಯಾ, ಅರ್ಥ ಆಯ್ತಲ್ಲ? ಆದ ಕಾರಣ ಉಪ್ಪು ಅದು ಎಂದಿಗೂ ಕೆಟ್ಟು ಹೋಗೋದಿಲ್ಲ. ಉಪ್ಪು ಎಂದಿಗೆ ಏನಾಗೋದಿಲ್ಲ, ಅದು ಕೆಟ್ಟು ಹೋಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ವನ ಮೀನ್ ನೋಡಿದ್ರ? ವನ ಮೀನ್ ಮಾರ್ಕೆಟ್ ನಲ್ಲಿ ನೋಡಿ ಬರ್ರಿ. ವನ ಮೀನಿಗೆ ಏನ್ ಹಾಕಿಟ್ಟಿರ್ತಾರ್ರಿ? ಉಪ್ಪು ಹಾಕಿಟ್ಟಿರ್ತಾರೆ. ಉಪ್ಪನ್ನ ಏನ್ ಮಾಡಿರ್ತಾರ? ಯಾಕೆ? ಕೆಡಬಾರದು. ಆಮೇನ್ ಆ ಮೀನ್ ಏನಾಗಬಾರ್ದು, ಕೆಡಬಾರದು ಅಂತೇಳಿ ತುಂಬಾ ವರ್ಷಗಳು ಬರ್ಬೇಕಂತೇಳಿ ಉಪ್ಪಿನ ಸೌದೆ ಏನ್ ಮಾಡಿರ್ತಾರೆ, ಆ ಒಂದು ವನ ಮೀನುಗಳನ್ನು ಇಟ್ಟಿರ್ತಾರೆ. ಕೆಲವೊಂದು ಕಡೆಗಳಲ್ಲಿ ಈಗ ಮಾಂಸಗಳು, ಮಟನ್ ಆಗಲಿ ಚಿಕನ್ ಆಗಲಿ, ಅದನ್ನ ಏನ್ ಮಾಡ್ತಾರೆ, ಉಪ್ಪನ್ನ ಹಾಕಿ ಚೆನ್ನಾಗಿ ಇದು ಮಾಡಿ ಅದನ್ನ ಏನ್ ಮಾಡಿರ್ತಾರೆ, ಪ್ಯಾಕೆಟ್ ಒಳಗಾಗಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಆಮೇಲೆ ಹೊರದೇಶಗಳ ಕಳಿಸ್ತಾರೆ. ತುಂಬಾ ವರ್ಷಗಳಾದ್ರೆ ಅದೇನಾಗೋದಿಲ್ಲ, ಕೆಡೋದೇ ಇಲ್ಲ. ಯಾಕಂದ್ರೆ ಉಪ್ಪು ಕೆಡಿಸೋದಿಲ್ಲ, ಉಪ್ಪು ಕೆಟ್ಟು ಹೋಗೋದಿಲ್ಲ, ಇನ್ನೊಬ್ಬರನ್ನ ಕೆಡಿಸೋದಿಲ್ಲ. ಅರ್ಥ ಆಯ್ತಲ್ಲ? ಅದಕ್ಕೆ ನೀವು ಹೆಂಗಿರಿ ಅಂತ ದೇವರು ಹೇಳಿದಾನೆ, ಉಪ್ಪಾಗಿ ನೀವು ಕೆಟ್ಟು ಹೋಗ್ಬೇಡ್ರಿ, ಇನ್ನೊಬ್ಬರನ್ನ ಕೆಡಿಸೋಕೆ ಹೋಗ್ಬೇಡ್ರಿ. ನೀವು ಕೆಟ್ಟು ಹೋದ್ರೂ ಪ್ರಯೋಜನ ಇಲ್ಲ, ಇನ್ನೊಬ್ಬರನ್ನ ಕೆಡಿಸಿದ್ರು ನಿಮಗೆ ಪ್ರಯೋಜನ ಇಲ್ಲ. ಅದ್ರಲ್ಲಿ ಅಡಿಗೆನಲ್ಲಿ ಉಪ್ಪು ಜಾಸ್ತಿ ಆಗ್ಬಿಟ್ರೆ ಕೆಟ್ಟು ಹೋಗುತ್ತೆ, ಬಾಯಾಗಿಡಕ್ ಬರಂಗಿಲ್ಲ. ಆಮೇಲೆ ಅದ್ರಲ್ಲಿ ಹೌದಾ ಇಲ್ವಾ? ವಾಕ್ಯ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅದಕ್ಕೆ ದೇವರು ನೀವು ಉಪ್ಪಾಗಿರ್ರಿ. ಎಷ್ಟು ಚೆನ್ನಾಗಿ ದೇವ್ರು ಮಾತಾಡೋದು, ಉಪ್ಪಾಗಿರ್ರಿ, ಇನ್ನೊಬ್ಬರನ್ನ ಕೆಡ್ಸೋಕೆ ಹೋಗ್ಬೇಡ್ರಿ, ನೀವು ಕೆಟ್ಟು ಹೋಗ್ಬೇಡ್ರಿ. ಅದ್ರಲ್ಲಿ ವಾಕ್ಯ ಹೇಳಿದ್, ಒಂದು ವೇಳೆ ಉಪ್ಪಿಗೆ ರುಚಿ ಕೊಡುವಂತ ಅಂಶ ಇಲ್ಲ ಅಂತ ಹೇಳಿದ್ರೆ ಎದಕ್ಕೆ ಯೂಸ್ ಮಾಡ್ತಿದ್ರಂತೆ? ಅದನ್ನ ಎದಕ್ಕೆ ಯೂಸ್ ಮಾಡ್ತಿದ್ರು? ಹೊರಗೆ ಹಾಕ್ಲಿಕ್ಕೂ, ಚಲ್ಲಲಿಕ್ಕೂ, ಮನುಷ್ಯರು ಅದನ್ನು ತುಳಿಲಿಕ್ಕೂ ಯೂಸ್ ಮಾಡ್ತಿದ್ರು. ಅದರಲ್ಲಿ ಉಪ್ಪು ಅಂದ್ರೆ ಈಗ ನಮಗೆಲ್ಲ ಗೊತ್ತಿರೋ ಪ್ರಕಾರವಾಗಿ ಸಮುದ್ರದಲ್ಲಿ ಸಿಗುತ್ತಂತಲ್ಲ ಇಲ್ಲ. ಇಸ್ರೇಲ್ ದೇಶದಲ್ಲಿ ಉಪ್ಪು ಇದೆ. ಉಪ್ಪು ಎಲ್ಲಿದೆ ಅಂದ್ರೆ ಬಂಡೆಗಳಲ್ಲಿ ಇತ್ತು ಉಪ್ಪು, ಕಲ್ಲುಗಳಲ್ಲಿ ಇತ್ತು ಉಪ್ಪು. ನಾವೆಲ್ಲ ಈಗ ಉಪ್ಪು ಏನ್ ಮಾಡ್ತೀವಿ, ಮೇಲೆ ಉದುರಿಸ್ತೀವಿ. ಆದ್ರೆ ಹಳೆ ಕಾಲದಲ್ಲಿ ಉಪ್ಪು ಹಂಗ್ ಮಾಡ್ತಿದ್ದಿಲ್ಲ. ಉಪ್ಪು ಕಲ್ಲು ತಗೊಂಡ್ ಬಂದು ಬಿಡ್ತಿದ್ರು. ಉಪ್ಪು ಕಲ್ಲು ತಗೊಂಡ್ ಬರ್ತಿದ್ರು. ಆ ಕಲ್ಲನ್ನ ಹಗ್ಗದಲ್ಲಿ ಕಟ್ತಿದ್ರು, ಅಡಿಗೆ ಒಳಗೆ ಹಾಕ್ತಿದ್ರು. ಆಮೇಲೆ ಅದೇ ಕಲ್ಲಿನಲ್ಲಿರುವಂತ ಉಪ್ಪೆಲ್ಲ ಅಡಿಗೆ ಏನ್ ಮಾಡ್ಬಿಡ್ತಿತ್ತು, ಹೀರ್ಕೊಳ್ತಿತ್ತು. ಆಮೇಲೆ ರುಚಿ ನೋಡ್ತಿದ್ರು, ಅಂಶ ಬಂದ ತಕ್ಷಣ ಕಲ್ಲನ್ನು ತೆಗೆದಿಟ್ಟು ಬಿಡ್ತಿದ್ರು. ಆಮೇಲೆ ಹಳೆಲೂಯ, ಹೀಗೆ ಬೆಳೆಸ್ತಾ ಇದ್ರು ಉಪ್ಪನ್ನ. ಆಮೇಲೆ ಹಳೆಲೂಯ. ಸೊ ಪ್ರತಿಯೊಬ್ಬರ ಜೀವಿತದಲ್ಲಿ ಉಪ್ಪು ಇರಬೇಕು. ಯಾಕಂದ್ರೆ ಉಪ್ಪು ಇನ್ನೊಬ್ಬರನ್ನ ಕೆಡಿಸೋದಿಲ್ಲ. ಅಲ್ಲೆಲ್ಲ ಉಪ್ಪು ತನ್ನೇನೆ ತಾನು ಏನ್ ಮಾಡಂಗಿಲ್ಲ, ಕೆಡಿಸಿ ಹೋಗೋದು ಇಲ್ಲ. ಆಮೇಲೆ ಆದ ಕಾರಣ ನೀವು ಹೆಂಗಿರ್ರಿ, ಉಪ್ಪಾಗಿರ್ರಿ ಅಂತ ದೇವ್ರು ಹೇಳಿದ್ರು. ಆಮೇಲೆ ಹಲ್ಲೆಲೂಯಾ. ಉಪ್ಪಿನಕಾಯಿ ತಿಂತೀವಲ್ಲ, ಆ ಉಪ್ಪಿನಕಾಯಿನಲ್ಲಿ ಜಾಸ್ತಿ ಏನಾಗ್ತಾರ್ರಿ, ಅದಕ್ಕೆ ಹೆಸರೇ ಉಪ್ಪಿನಕಾಯಿ. ಆಮೇಲೆ ಹಲ್ಲೆಲೂಯಾ, ಹೌದಾ ಇಲ್ಲ? ಮಾವಿನಕಾಯಿ ಎಲ್ಲಾ ಕಾಯಿ ಹಾಕ್ಬೋದು ಅದರಲ್ಲಿ, ಆದ್ರೆ ಎಲ್ಲಾ ಕಾಯಿ ಹಾಕಿದ್ರು ಏನಾಗ್ಬೇಕು, ಅದಕ್ಕೆ ಉಪ್ಪು ಹಾಕಿದ್ರೆ ಅಷ್ಟೇ ಅದು ಉಪ್ಪಿನಕಾಯಿ, ಇಲ್ಲಾಂದ್ರೆ ಬೇರೆ ಕಾಯಿ ಅದು. ಆಮೇಲೆ ಹಲ್ಲೆಲೂಯಾ, ಅರ್ಥ ಆಯ್ತಲ್ಲ? ಸೊ ಆದ ಕಾರಣ ಪ್ರತಿಯೊಂದು ಉಪ್ಪಿನಕಾಯಿನಲ್ಲಿ ಏನಿರುತ್ತೆ, ಉಪ್ಪು ಜಾಸ್ತಿ ಇರುತ್ತೆ. ಅಡಿಗೆನಲ್ಲಿ ಏನಾದ್ರು ಉಪ್ಪು ಕಡಿಮೆ ಆಯ್ತಂದ್ರೆ ಇಮಿಡಿಯೇಟ್ ಆಗಿ ನಾವ್ ಏನ್ ಕೇಳ್ತೀವಿ, ಸ್ವಲ್ಪ ಉಪ್ಪಿನಕಾಯಿ ಇದ್ರೆ ಹಾಕ್ರಿ. ಆಮೇಲೆ ಉಪ್ಪೇ ಇಲ್ಲ ಅಂದ್ರೆ ಏನ್ ತಗೊಳ್ತೀವಿ ನಾವು, ಯಾಕಂದ್ರೆ ಉಪ್ಪಿನಕಾಯಿನಲ್ಲಿ ಉಪ್ಪು ಜಾಸ್ತಿ ಇರ್ತಾವ. ಅದನ್ನ ತಗೊಳ್ಳುವಾಗ ನಮ್ಗೆ ರುಚಿ ಕೊಡುತ್ತೆ, ಅದು ಕೆಡಿಸೋದಿಲ್ಲ. ಉಪ್ಪಿನಕಾಯಿ ಏನ್ ಮಾಡೋಂಗಿಲ್ಲ, ಕೆಟ್ಟು ಹೋಗೋದಿಲ್ಲ, ಇನ್ನೊಂದನ್ನ ಕೆಡಿಸೋದಿಲ್ಲ. ಅದಕ್ಕೆ ನೀವು ಹೆಂಗಿರ್ರಿ ಅಂತ ದೇವ್ರು ಹೇಳಿದಾನೆ, ಉಪ್ಪಾಗಿರ್ಬೇಕು ಅಂತ ದೇವ್ರು ಹೇಳಿದಾನೆ. ನಾವು ಕೆಡಬಾರದು, ಇನ್ನೊಬ್ಬರನ್ನ ಕೆಡಿಸಬಾರದು. ಆಮೇಲೆ ಹಳೆಯಲ್ಲೂ ಅರ್ಥ ಆಯ್ತಲ್ಲ? ಯಾಕಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ ಸಭೆಗಳ ಒಳಗೆ ಏನಿರ್ತಿತ್ತು, ಉಪ್ಪು ಇರ್ತಿತ್ತು. ಆ ಉಪ್ಪನ್ನ ಬಳಸ್ತಿದ್ರು, ಆ ಉಪ್ಪಿಗೆ ಟೇಸ್ಟ್ ನೋಡ್ತಿದ್ರು. ಒಂದು ವೇಳೆ ಆ ಉಪ್ಪು ರುಚಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಜನ ಏನ್ ಮಾಡ್ಬಿಡ್ತಿದ್ರು, ಆ ದೇವಾಲಯದ ಮೆಟ್ಲಿನಲ್ಲಿ ಹೋಗಿ ಹಾಕ್ಬಿಡ್ತಿದ್ರು. ದೇವಾಲಯದಲ್ಲಿ ಮೆಟ್ಲಿನಲ್ಲಿ ಹಾಕ್ಬಿಡ್ತಿದ್ರು. ಅದು ಏನಾಗ್ಬಿಡುತ್ತೆ ಅಂದ್ರೆ ಉಪ್ಪಿನ ಕಲ್ಲದು, ಅದು ಗಟ್ಟಿಯಾಗಿ ನಿಂತು ಬಿಡುತ್ತೆ. ಆಮೇಲೆ ಜನ ಅದ್ಮೇಲೆ ತೊಳೆದು ಬರ್ತಿದ್ರು. ಆಮೇಲೆ ಅರ್ಥ ಆಯ್ತಲ್ಲ? ಅದು ಪ್ರಯೋಜನಕ್ಕೆ ಬರೋಂಗಿಲ್ಲ, ಅದನ್ನ ತಗೊಂಡೇ ಬೇರೆ ಏನು ಮಾಡಕ್ ಬರೋಂಗಿಲ್ಲ. ಉಪ್ಪು ಕೆಟ್ಟು ಹೋದ್ರೆ, ಉಪ್ಪಿಗೆ ರುಚಿ ಇಲ್ಲ ಅಂತ ಹೇಳಿದ್ರೆ ವೇಸ್ಟ್.
ಅಲ್ಲೆಲೂಯ. ಅದಕ್ಕೆ ಒಂದು ವೇಳೆ ನಮ್ಮಲ್ಲಿ ಉಪ್ಪು ಇಲ್ಲ ಅಂತ ಹೇಳಿದ್ರೆ, ದೇವರಿಗೆ ಇಷ್ಟವಾದಂತ ಉಪ್ಪು ಇಲ್ಲ ಅಂತ ಹೇಳಿದ್ರೆ ನಾವು ಕೂಡ ವೇಸ್ಟ್. ಆಮೇಲೆ ಅದಕ್ಕೆ ದೇವರ ವಾಕ್ಯದಲ್ಲಿದೆ, ನೀವು ಹೆಂಗಿರ್ಬೇಕು? ಉಪ್ಪಾಗಿರ್ಬೇಕು. ಅಂದ್ರೆ ಕೆಟ್ಟು ಹೋಗಬೇಡ್ರಿ, ಇನ್ನೊಬ್ಬರನ್ನ ಏನ್ ಮಾಡಬೇಡ್ರಿ, ನೀವು ಕೆಡಿಸಬೇಡ್ರಿ. ಆಮೇನ್. ಅಲ್ಲೆಲೂಯ. ಲೂಕನ ಪುಸ್ತಕ 14:34. ಲೂಕ 14:34. ಉಪ್ಪು ಒಳ್ಳೆಯದು, ಆದ್ರೆ ಉಪ್ಪು ತನ್ನ ರುಚಿಯನ್ನು ಕಳೆದುಕೊಂಡರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ತನ್ನ ರುಚಿ, ಉಪ್ಪುಗಂತೇಳಿ ಒಂದು ರುಚಿ ಇದೆಯಲ್ಲ, ಅದು ತನ್ನದೇ ಆದ ರುಚಿ. ಅದು ತನ್ನನ್ನ ಏನ್ ಮಾಡ್ಬೇಕು? ರುಚಿ ಪಡಿಸ್ಕೋಬೇಕು. ಅಲ್ಲೆಲೂಯ. ಅರ್ಥ ಆಯ್ತಲ್ಲ? ಸೊ ಉಪ್ಪಿಗೆ ತನ್ನದೇ ಆದ ರುಚಿ ಇರೋ ಪ್ರಕಾರವಾಗಿ ನಾವು ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ಗುಣಗಳು ಇರಬೇಕು. ದೇವರಿಗೆ ಇಷ್ಟಪಡುವ ಒಂದು ಗುಣಗಳು ನಮ್ಮಲ್ಲಿ ಇರಬೇಕು. ಅಂದ್ರೆ ನಾವು ಏನಾಗೋದಿಲ್ರಿ, ಕೆಟ್ಟು ಹೋಗೋದಿಲ್ಲ. ದೇವರಿಗೆ ಇಷ್ಟವಾದ ಗುಣ ಯಾವುದು? ಇಷ್ಟವಾದ ಗುಣ ಯಾವುದು? ಪ್ರಾರ್ಥನೆ ಮಾಡೋದು, ವಾಕ್ಯ ಓದೋದು, ದೇವಾಲಯಕ್ಕೆ ಬರೋದು, ದೇವರ ಧ್ಯಾನ ಮಾಡೋದು, ದೇವರು ಹೇಳಿದ್ದನ್ನೇ ಮಾಡುವಂಥದ್ದು, ಇದೆಲ್ಲ ದೇವರಿಗೆ ಇಷ್ಟವಾದ ಗುಣಗಳು. ಇದು ನಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಕೆಟ್ಟು ಹೋಗೋದೇ ಇಲ್ಲ. ಇನ್ನೊಬ್ಬರು ನಾವು ಏನ್ ಮಾಡಕ್ ಆಗೋದಿಲ್ಲ, ಕೆಡ್ಸೋಕ್ ಆಗೋದಿಲ್ಲ. ಇದೇ ನೋಡ್ರಿ, ಅನ್ಯರಾಗಿದ್ರೆ ಏನ್ ಮಾಡ್ತಿದ್ರು? ಅವ್ರೇನ್ ಮಾಡ್ತಿದ್ರು? ತಮಗೇನಾದ್ರು ಕೇಡು ಮಾಡಿದವ್ರನ್ನ ಏನ್ ಮಾಡ್ಬಿಡ್ತಿದ್ರು? ಹೋಗಿ ಸಮಯ ಸಿಕ್ಕಿದ್ರೆ ಸಾಕು ಕಾಲು ಎಳಿತಾರ. ಹೌದಾ ಇಲ್ವಾ? ಮಾಡಿದ್ಯಲ್ಲ, ನನಗೆ ಮಾಡಿದಿಲ್ಲ, ಅನುಭವಿಸು ಅಂತಾರೆ. ಆದ್ರೆ ದೇವ್ರ ಮಕ್ಕಳಿಗೆ ಆ ಗುಣ ಬರೋಂಗಿಲ್ಲ. ಹಲ್ಲೆಲೂಯಾ. ನನಗೆ ಅವನು ತಪ್ಪೇ ಮಾಡಿರಲಿ, ನನಗೇನೇ ಕೇಡು ಮಾಡಿರಲಿ, ನನಗೇನೇ ಬೈದಿರಲಿ, ನನಗೇನೇ ಹಿಂಸೆ ಕೊಟ್ಟಿರಲಿ, ಆದರೆ ಅವನಿಗೆ ಅದು ಬರುವಾಗ ಅದನ್ನು ನೋಡಿ ಸಹಿಸ್ಕೊಳ್ಳೋಂಗಿಲ್ಲ, ಹೋಗಿ ಸಂತೈಸ್ತಾನೆ. ಆಮೇಲೆ ಅದು ಉಪ್ಪಿನ ಗುಣ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ತಾನು ಕೆಡೋದಿಲ್ಲ, ಇನ್ನೊಬ್ಬರನ್ನ ಅದೇನು ಮಾಡೋಂಗಿಲ್ಲ, ಕೆಡಿಸೋದಿಲ್ಲ. ಹಲ್ಲೆಲೂಯಾ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತೀರಿ. ಅದಕ್ಕೆ ದೇವರು ಏನು ಹೇಳಿದಾರೆ? ನಿಮ್ಮನ್ನ ಉಪ್ಪಾಗಿರ್ರಿ. ಆಮೇನ್. ಹಲ್ಲೆಲೂಯಾ. 6ನೇದಾಗಿ ನಾವು ನೋಡಬಹುದು, ಕೊಲೋಸ್ಯರು ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ಕೊಲೋಸ್ಯರು ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ನಿಮ್ಮ ಸಂಭಾಷಣೆ ಯಾವಾಗಲೂ ಉಪ್ಪಿನಿಂದ ರುಚಿಯಾದ ಆಮೇಲೆ ಉಪ್ಪಿನಿಂದ ರುಚಿಯಾಗದ ಇರಲಿ, ಉಪ್ಪಿನಿಂದ ರುಚಿಯಾಗಿ ಇರಲಿ. ಹಲ್ಲೆಲೂಯಾ. ನಿಮ್ಮ ಸಂಭಾಷಣೆ, ನೀವು ಮಾತಾಡುವಂತ ಮಾತುಗಳು ಅದು ಉಪ್ಪಿನ ಹಾಗೆ ರುಚಿಯಾಗಿರ್ಲಿ ಅಂತಾನೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ನಾವು ಮಾತಾಡುವಂತ ಮಾತುಗಳು ಹೆಂಗಿರ್ಬೇಕ್ರಿ? ಉಪ್ಪಿನ ಹಾಗೆ ರುಚಿಯಾಗಿರ್ಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತಾ? ನಾವು ಮಾತಾಡುವಾಗಲೇ ಹೆಂಗ್ ಮಾತಾಡ್ಬೇಕು? ಉಪ್ಪಿನ ಹಾಗೆ ರುಚಿ ಕೊಡುವಂತವರಾಗಿ ಮಾತಾಡ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಉಪ್ಪು ನೋಡ್ರಿ, ಉಪ್ಪು ತಿಂದ್ರೆ ನೀರು ಕುಡಿಲೇಬೇಕು. ಆಮೇಲೆ ಕರೆಕ್ಟಾ? ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಉಪ್ಪು ತಿಂದ್ರೆ ನೀರಡಿಕೆ ಆಟೋಮೆಟಿಕ್ ಬಂದು ಬಿಡುತ್ತೆ. ಅಂದ್ರೆ ದಾಹವನ್ನು ಉಂಟು ಮಾಡುವಂಥದ್ದು ಉಪ್ಪಾಗಿರುತ್ತೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ನಾವು ಇನ್ನೊಬ್ಬರ ಜೀವಿತದಲ್ಲಿ ಆತ್ಮ ದಾಹವನ್ನು ಉಂಟು ಮಾಡುವಂತವರಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಉಪ್ಪು ತಿಂದವನು ನೀರು ಕುಡಿಬೇಕು. ಅದೇ ಪ್ರಕಾರ ದೇವರನ್ನು ರುಚಿ ನೋಡಿದವನು ಇನ್ನೊಬ್ಬನಿಗೆ ದಾಹವನ್ನು ಉಂಟು ಮಾಡುವಂತವನಾಗಿರ್ಬೇಕು. ಹಲ್ಲೆಲೂಯಾ. ಸಮಾರಿಯ ಸ್ತ್ರೀ ಹತ್ರ ಯೇಸುಸ್ವಾಮಿ ಹೋದ್ರಾ ಇಲ್ವಾ? ಅಲ್ಲಿ ಹೋಗಿ ಬಾವಿ ಹತ್ರ ಕುಂತಿದ್ರಾ ಇಲ್ವಾ? ಅಲ್ಲಿ ಮಾತಾಡಿದ್ರಾ ಇಲ್ವಾ? ಅವಳ ಒಳಗ ದೇವರೊಂದು ದಾಹವನ್ನು ಉಂಟು ಮಾಡಿದ್ರಾ ಇಲ್ವಾ? ಅವಳ ಒಳಗೆ ದಾಹ ಬಂದ ಮೇಲೆ ಇಡೀ ಸಮಾರಿಯ ಊರನ್ನ ಅವಳು ಎಲ್ಲದರಲ್ಲಿ ನಡೆಸಿದ್ಲು, ರಕ್ಷಣೆಯಲ್ಲಿ ನಡೆಸಿದ್ಲು. ಆ ದಾಹವನ್ನು ಉಂಟು ಮಾಡಿದ್ರು. ಯಾಕಂದ್ರೆ ಯೇಸುಸ್ವಾಮಿ ಉಪ್ಪಾಗಿದ್ರು. ಆಮೇಲೆ ಇವತ್ತು ನಾವು ಕೂಡ ನಮ್ಮ ಜನಾಂಗಗಳನ್ನ, ನಮಗೆ ಬೇಕಾದವ್ರನ್ನ ಏನ್ ಮಾಡ್ಬೇಕಂತೆ? ನಾವು ರಕ್ಷಣೆಯಲ್ಲಿ ನಡೆಸಬೇಕಂದ್ರೆ ನಾನು ಉಪ್ಪಾಗಿರ್ಬೇಕು. ನನ್ನ ಸಂಭಾಷಣೆ ಉಪ್ಪಾಗಿರಬೇಕು, ನನ್ನ ಕ್ರಿಯೆಗಳು ಉಪ್ಪಾಗಿರಬೇಕು. ಹಲ್ಲೆಲೂಯಾ. ಫಿಲಿಪಿಯರ ಪುಸ್ತಕದಲ್ಲಿ ನಾವು ನೋಡಬಹುದು, 2ನೇ ಅಧ್ಯಾಯ 4ನೇ ವಚನ. ಫಿಲಿಪಿಯ 2:4. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನ ಮಾತ್ರ ಮಾಡದೆ ಪರಹಿತವನ್ನ ಕೂಡ ಬಯಸುವಂತವರಾಗಿರ್ಬೇಕು. ಅದೇ ಉಪ್ಪು. ಆಮೇಲೆ ಅರ್ಥ ಆಯ್ತಾ? ಉಪ್ಪು ಏನ್ ಮಾಡೋಂಗಿಲ್ರಿ, ನಾನು ಸೆಪರೇಟ್ ಆಗಿ ಇಟ್ಬಿಡ್ರಪ್ಪ, ನಾನು ಸೆಪರೇಟ್, ನಂದೇ ರುಚಿ, ನಾನೇ ಭಯಂಕರವಾದವನು ಅಂತೇಳಿ ಸೊಕ್ಕು ತೋರಿಸ್ಕೊಂಡಿರತ್ತ ಅದು. ಆಮೇಲೆ ಹಲ್ಲೆಲೂಯಾ. ಅಡಿಗೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಅದಕ್ಕೆ ಶ್ರೇಷ್ಠವಾಗಿ ಜಾಗ. ಉಪ್ಪು ಎಷ್ಟು ಅಮೂಲ್ಯ, ಅದು ಗೌರವ ಕೊಡ್ತೀವ ನಾವು. ಆಮೇಲೆ ಬೇರೆ ಏನು ಬೇಡ್ರಿ, ಕಿರಾಣಿ ಅಂಗಡಿಗೆ ಹೋಗ್ರಿ, ಎಲ್ಲ ಒಳಗಿಟ್ಟು ಕದ ಹಾಕಿರ್ತಾರ. ಉಪ್ಪಿನ ಚೀಲ ಮಾತ್ರ ಎಲ್ಲಿರುತ್ತೆ? ಹೊರಗೆ ಇರುತ್ತೆ. ಆದ್ರೆ ಉಪ್ಪು ಇಲ್ಲ ಅಂತ ಹೇಳಿದ್ರೆ ಒಳಗಿರೋದೆಲ್ಲ ವೇಸ್ಟ್. ಹೌದಾ ಇಲ್ವಾ? ಕಿರಾಣಿ ಅಂಗಡಿಯಲ್ಲಿ ಮುಚ್ಕೊಂಡು ಬಂದಿರ್ತಾರೆ, ಎಷ್ಟು ಒಳಗಿರೋದು ವೇಸ್ಟ್. ಹಲ್ಲೆಲೂಯಾ. ಇದು ಹಾಕಿದ್ರೆ ಅಷ್ಟೇ, ಅದೆಲ್ಲ ಯೂಸ್. ಆದ್ರೆ ನೋಡ್ರಿ, ಅದನ್ನ ಹೊರಗೆ ಹಾಕಿಟ್ಟಿರ್ತಾರ. ಯಾರು ಮೂಸೋದಿಲ್ಲ ಅದನ್ನ. ಆಮೇಲೆ ಯಾರು ತಗೊಂಡೋಗೋದು ಇಲ್ಲ. ಹಲ್ಲೆಲೂಯಾ. ಅಂದ್ರೆ ಉಪ್ಪಿಗೆ ಸೊಕ್ಕಿಲ್ಲ.
ಉಪ್ಪಿಗೆ ಹೆಮ್ಮೆ ಇಲ್ಲ, ಉಪ್ಪು ಉಬ್ಬಿಸಿಕೊಳ್ಳೋದಿಲ್ಲ. ಹಲ್ಲೆಲೂಯಾ. ಉಪ್ಪು ನಾನೇ ಶ್ರೇಷ್ಠ ಅಂತ ಗರ್ವಗೊಳ್ಳೋದಿಲ್ಲ. ಹಲ್ಲೆಲೂಯಾ. ಎಷ್ಟು ತಗ್ಗಿಸಿಕೊಂಡಿರುತ್ತದೆ. ಆಮೇಲೆ ಉಪ್ಪು ಏನಾಗಿರುತ್ತೆ ರೀ? ತಗ್ಗಿಸಿಕೊಂಡು ಹೊರಗೆ ಬೀದಿಯಲ್ಲೇ ಇರುತ್ತೆ. ಯಾರಿಗೆ ಬೇಕೋ ಅವ್ರಿಗೆ ಹೋಗಿ ಸಹಾಯ ಮಾಡುತ್ತೆ. ಹಲ್ಲೆಲೂಯಾ. ನೀ ತಗೊಂಡು ಹೋದ್ರೂ ನಿನಗೂ ರುಚಿ ಕೊಡುತ್ತೆ, ನೀ ತಗೊಂಡೋದು ನಿನಗೂ ರುಚಿ ಕೊಡುತ್ತೆ, ನಾನು ತಗೊಂಡೋದು ನನಗೂ ರುಚಿ ಕೊಡುತ್ತೆ. ಹಲ್ಲೆಲೂಯಾ. ಹೌದಾ ಇಲ್ವಾ? ಎಷ್ಟು ಶ್ರೇಷ್ಠತೆ ನೋಡ್ರಿ ಉಪ್ಪಿಗೆ. ಹಲ್ಲೆಲೂಯಾ. ಅದೇ ನೀವು ಉಪ್ಪಾಗಿರಿ ಅಂತ ದೇವರು ಹೇಳಿದಾನೆ. ಉಬ್ಬಿಕೊಳ್ಳಬೇಡ್ರಿ, ಉಪ್ಪಾಗಿರ್ರಿ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಉಬ್ಬಿಕೊಳ್ಳಬೇಡ್ರಿ, ಉಪ್ಪಾಗಿಡ್ರಿ. ಎಷ್ಟು ದೇವ್ರ ವಾಕ್ಯ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದೆ. ಅದೇ ಪ್ರಕಾರ ನನ್ನಲ್ಲಿ ಎಷ್ಟೇ ತಾಳಂತಗಳಿದ್ರು ನಾನು ಉಬ್ಬಿಕೊಳ್ಳದೆ, ಗರ್ವಗೊಳ್ಳದೆ, ತಗ್ಗಿಸಿಕೊಳ್ಳುವಾಗ ನಾನು ಪ್ರಯೋಜನವಾಗ್ತೀನಿ. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ಉಪ್ಪಾಗಿರ್ರಿ. ಹಲ್ಲೆಲೂಯಾ. ಎಲ್ಲರಿಗೂ ಯೂಸ್ ಆಗುತ್ತೆ. ಅದು ದಾಹವನ್ನು ಉಂಟು ಮಾಡುತ್ತೆ. ಇನ್ನೊಂದು ನೋಡ್ರಿ, ಅಡಿಗೆಯಲ್ಲಿ ಉಪ್ಪು ಹಾಕ್ತೀರಿ, ಸಾಸಿವೆ ಸಿಗತ್ತೆ, ಜೀರಿಗೆ ಸಿಗತ್ತೆ, ಟೊಮೆಟೊ ಸಿಗತ್ತೆ, ಕರಿವೆ ಸೊಪ್ಪು ಫ್ರೀಯಾಗಿ ಸಿಗತ್ತಲ್ಲ, ಅದು ಹಾಕಿದ್ರು ಅದೇನಾಗುತ್ತೆ, ನಾನು ಇದ್ದೀನಿ ಅಂತ ತೋರಿಸ್ಕೊಳುತ್ತೆ ಅಡಿಗೆಯಲ್ಲಿ. ಹೌದಾ ಇಲ್ವಾ? ಮೆಣಸಿನಕಾಯಿ ಸಿಗತ್ತೆ, ತರಕಾರಿಗಳು ಸಿಗತ್ತೆ, ಬೇಳೆ ಹಾಕಿದ್ರೆ ಬೇಳೆ ಕೂಡ ನಾನು ಇದ್ದೀನಿ ಅಂತ ತೋರಿಸ್ಕೊಳ್ಳುತ್ತೆ. ಅಲ್ಲೂ ಆದರೆ ಉಪ್ಪನ್ನ ಹಾಕಿದ್ರೆ ಉಪ್ಪು ಎಲ್ಲಿದೆ ಅಂತ ಹುಡ್ಕಕ್ಕಾಗತ್ತೆ ಅಡಿಗೆಯಲ್ಲಿ? ಆಗತ್ತಾ? ಉಪ್ಪು ಇದೇ ಉಪ್ಪು ಅಂತ ಎತ್ತಿ ತೋರ್ಸಕ್ಕಾಗತ್ತ ಅದರಲ್ಲಿ? ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಉಪ್ಪು ಹಾಕಿದ ತಕ್ಷಣ ನಾನು ಇದ್ದೀನಿ ಅಂತ ತೋರಿಸ್ಕೊಳ್ಳೋದಿಲ್ಲ, ಆದ್ರೆ ಅದು ಇದೆ ಅನ್ನೋದು ನಾವು ಫೀಲ್ ಮಾಡ್ಬೋದು. ಆಮೇಲೆ ಹಲ್ಲೆಲೂಯಾ. ಹೌದಾ ಇಲ್ವಾ? ಉಪ್ಪು ಎಂದಿಗೂ ನಾನು ಇದ್ದೀನಿ ಅಂತ ತೋರಿಸ್ಕೊಳ್ಳೋದಿಲ್ಲ, ಆದ್ರೆ ಉಪ್ಪು ಇಲ್ಲ ಅಂತ ಹೇಳಿದ್ರೆ ಅಯ್ಯೋ ಉಪ್ಪಿಲ್ಲ ಅಂತ ನಾವು ಉಪ್ಪನ್ನು ಬಯಸ್ತೇವೆ. ಅಷ್ಟು ಮಟ್ಟಿಗೆ ಉಪ್ಪು ಇರುವ ಜಾಗ ಗೊತ್ತಾಗೋದಿಲ್ಲ, ಅದ್ರ ಪ್ರಯೋಜನವಾಗಿರುತ್ತೆ. ಆಮೇಲೆ ತನ್ನ ಹಿತವನ್ನು ಬಯಸಬಾರದು, ಪರ ಹಿತವನ್ನು ಬಯಸಬೇಕು. ಹಲ್ಲೆಲೂಯಾ. ನಾನು ಇದ್ದೀನಿ ಅಂತ ತೋರಿಸ್ಕೊಳ್ಬಾರ್ದು, ಅವರ ಜೀವಿತದಲ್ಲಿ ನನ್ನಿಂದ ಏನಾದ್ರು ಆಗಿದೆಯಾ ಅನ್ನೋದನ್ನ ಬಯಸಬೇಕು ನಾವು. ಅದಕ್ಕೆ ದೇವರು ಏನು ಹೇಳಿದಾನೆ? ನೀವು ಉಪ್ಪಾಗಿರ್ರಿ. ಆಮೇಲೆ ಹಲ್ಲೆಲೂಯಾ. ನನ್ನಿಂದಲೇ ಆಯ್ತು, ನಾನೇ ಮಾಡಿದೆ, ನಾನಿಲ್ಲ ಅಂತ ಹೇಳಿದ್ರೆ ಎಲ್ಲ ಬಿಟ್ಟು ಬಿಡ್ರಿ. ಆಮೇಲೆ ಅದ್ರಲ್ಲಿ ಉಪ್ಪಿನ ಹಾಗೆ ಇರ್ರಿ. ದೇವ್ರು ಹೇಳಿದ್ದಾರೆ ಉಪ್ಪಿನ ಹಾಗೆ ಇರ್ರಿ. ಉಪ್ಪು ನೀರೊಳಗೆ ಹಾಕಿದ್ರೆ ಅದು ಉಪ್ಪು ಎಲ್ಲಿ ಇದನ್ನು ಕಂಡುಹಿಡಿಲಿಕ್ಕೆ ಆಗೋದಿಲ್ಲ. ಎಲ್ಲ ಕಡೆ ಹರಡಿರ್ತಾವ, ಎಲ್ಲ ಕರಗಿ ಎಲ್ಲ ಕಡೆ ಹರಡಿರುತ್ತೆ. ಅದ್ರಲ್ಲಿ ಎಲ್ಲ ಕಡೆ ಹರಡಿರುತ್ತೆ. ಅಲ್ಲೆಲ್ಲೋ ಅದೇ ಪ್ರಕಾರ ನಾವು ಈ ಜಗತ್ತಿನಲ್ಲಿ ಎಲ್ಲರೊಂದಿಗೆ ಬೆರೆಯುವಂಥವರಾಗಿರಬೇಕು. ಈ ಜಗತ್ತಿನಲ್ಲಿ ಎಲ್ಲರೊಂದಿಗೆ ಬೆರೆಯುವಂಥವರಾಗಿರಬೇಕು. ಒಂದು ದಾಹವನ್ನು ಉಂಟು ಮಾಡಬೇಕು, ಅದರೊಂದಿಗೆ ಹರಡುವಂಥವರಾಗಿರಬೇಕು. ಆಮೇಲೆ ಎಲ್ಲರ ಜೊತೆಗೆ ಏನ್ ಮಾಡ್ಬೇಕು? ಹರಡಬೇಕು. ದೇವರು ಅದನ್ನೇ ಬಯಸ್ತಾ ಇದ್ದಾರೆ. ಉಪ್ಪಾಗಿರ್ರಿ ಅಂದ್ರೆ ಎಲ್ಲರ ಜೊತೆಗೆ ಬೆರೀರಿ. ಎಲ್ಲರೂ ನಮ್ಮವರೇ. ಆಮೇಲೆ ವಾಕ್ಯ ಹಂಗೆ ಹೇಳಿದಲ್ಲ, ಅಲ್ಲಿ ಎಲ್ಲರೂ ನಮ್ಮವರೇ. ಜಕ್ಕಾಯ ಸುಂಕದವನು, ಬಡ್ಡಿ ವಸೂಲು ಮಾಡುವ ಅನ್ಯಾಯಗಾರನು, ಅಷ್ಟೆಲ್ಲ ದೊಡ್ಡ ಹಿಸ್ಟ್ರಿ ಇದೆ ಅವನಿಗೆ. ಆದ್ರೆ ಅವನ ಮನೆಗೆ ಯಾರು ಹೋದ್ರು? ಆಮೇಲೆ ಅಲ್ಲೆಲ್ಲೋ ಹೋಗಿ ಏನಂತ ಹೇಳಿದ್ರು? ಈತನು ಸಹ ನಮ್ಮವ ಕೆಟ್ಟವನ ಮನೆಗೆ ಹೋಗಿ ಏಸ್ವಾಮಿ ಹೇಳಿದ್ರು. ಇವ ಎಲ್ಲರೂ ಈ ಪಾಪಿ ಮನೆಗೆ ಹೋಗ್ಬಿಟ್ಟ ನೋಡಿ ಏಸ್ವಾಮಿ. ಆಮೇಲೆ ಇವ ಅನ್ಯಾಯಗಾರ, ಇವನ್ ಪಾಪಿ, ಇವನು ಮೋಸಗಾರನು, ಇವನ್ ಮನೆಗೆ ಹೋಗಿ ಏಸ್ವಾಮಿ ಹೋದ್ರಲ್ಲ ಅಂತ ಎಲ್ಲರೂ ಹೇಳ್ತಿದ್ರು. ಆದ್ರೆ ಏಸು ಒಂದೇ ಮಾತು ಹೇಳಿದ್ರು, ಈತನು ಸಹ ನಮ್ಮವನೇ. ಹಲ್ಲೆಲೂಯಾ. ತೋರಿಸ್ಕೊಳ್ಳೋದೇ ಇಲ್ರಿ ಏಸ್ವಾಮಿ. ಜಾತಿಯಲ್ಲಿ, ಮತದಲ್ಲಿ, ಯಾವುದೇ ಧರ್ಮಗಳಲ್ಲಿ ದೇವರು ಯಾರನ್ನೂ ದೂರ ಮಾಡೋಕ್ಕೂ ಆಗೋದಿಲ್ಲ. ಅಲ್ಲೆಲ್ಲ ನಾವೆಲ್ಲರೂ ಒಂದೇ ಅಂತ ತೋರಿಸ್ಕೊಳ್ತಾನೆ. ಅದಕ್ಕೆ ಈ ಲೋಕದಲ್ಲಿ ಒಂದು ಎಲ್ಲ ವಾಕ್ಯ ಹೇಳ್ತಾ ಇದೆ. ಯೋಹಾನನ ಪುಸ್ತಕ 3ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿನ ಇಟ್ಟು, ಇಲ್ಲಪ್ಪ ಇಸ್ರಾಯೇಲ್ ಮೇಲೆ ಪ್ರೀತಿ ಇಟ್ಟು, ಯಹೂದ್ಯರ ಮೇಲೆ ಪ್ರೀತಿ ಇಟ್ಟು, ದೇವರ ನಂಬಿದ ಮೇಲೆ ಪ್ರೀತಿ ಇಟ್ಟು ಅಂತ ಇದೆಯಾ ಅಲ್ಲಿ? ಈ ಲೋಕದ ಮೇಲೆ, ಈ ಲೋಕದಲ್ಲಿರುವಂತ ಎಲ್ಲರ ಮೇಲೆ ದೇವರು ಏನ್ ಮಾಡಿದ್ದಾನೆ? ಪ್ರೀತಿ ಇಟ್ಟಿದ್ದಾನೆ. ಅದಕ್ಕೆ ಈ ಲೋಕದಲ್ಲಿರುವಂತ ಎಲ್ಲರ ಪಾಪಗಳನ್ನ ಆತನ ಏನ್ ಮಾಡಿದಾನ್ರಿ? ಹೊತ್ತುಕೊಂಡು ಆತನ ಕ್ಷಮಿಸಿದ್ದಾನೆ. ಆಮೇಲೆ ಅದಕ್ಕೆ ನೀವು ಹೆಂಗಿರ್ರಿ ಅಂತ ಹೇಳಿದಾನೆ? ಉಪ್ಪು ದಾಹವನ್ನು ಉಂಟು ಮಾಡುತ್ತೆ, ಹರಡುವಂತದಾಗಿರುತ್ತೆ. ಅಲ್ಲಿ ನಾವು ಕೂಡ ಇನ್ನೊಬ್ಬರ ಜೀವಿತದಲ್ಲಿ ಹೆಂಗಿರ್ಬೇಕು? ದಾಹವುಳ್ಳವರಾಗಿರ್ಬೇಕು, ಹರಡಬೇಕಂದ್ರೆ ಅವರ ಜೀವಿತದಲ್ಲಿ ನನ್ನ ಕಾರ್ಯಗಳಿರ್ಬೇಕು. ನಾನು ಇದ್ದೀನಿ ಅಂತ ತೋರಿಸ್ಕೊಳ್ಳೋದು ಬೇಡ, ನಾನು ಇದ್ದೀನಿ ಅಂತ ತೋರಿಸ್ಕೊಳ್ಳೋದು ಬೇಡ. ಆದ್ರೆ ನನ್ನಿಂದ ಅವ್ರಿಗೆ ಏನಾಗಿರ್ಬೇಕು? ಪ್ರಯೋಜನವಾಗಿರ್ಬೇಕು. ಅದು ಉಪ್ಪು. ಆಮೇಲೆ ಹಲ್ಲೆಲೂಯಾ. ಕೊನೆಯದಾಗಿ ನಾವು ನೋಡಬಹುದು ಎಜ್ರನ ಗ್ರಂಥ 4ನೇ ಅಧ್ಯಾಯ 14ನೇ ವಚನ. ಎಜ್ರನ ಗ್ರಂಥ 4ನೇ ಅಧ್ಯಾಯ 14ನೇ ವಚನ. ನಾವಂತೂ ಅರಣ್ಮನೆ ಉಪ್ಪನ್ನು ಉಣ್ಣುವವರಾಗಿದ್ದೀವಿ, ಅರಸನಿಗೆ ಅಪಮಾನ ಉಂಟಾಗುವುದು. ನೋಡಿ, ಸುಮ್ಮನೆ ಇರುವುದು ಇಲ್ಲ. ಆಮೇನ್. ಹಲ್ಲೆಲೂಯಾ. ಇಲ್ಲಿ ಒಂದು ಶಬ್ದ ಬರ್ತಾ ಇದೆ, ನಾವಾದ್ರೂ ಅರಣ್ಮನೆ ಉಪ್ಪನ್ನು ತಿಂದಿದ್ದೀವಿ, ಆದ ಕಾರಣ ನಾವೇನ್ ಮಾಡೋದಿಲ್ಲ, ರಾಜನಿಗೆ ಕೆಟ್ಟ ಹೆಸರು ತರಲಿಕ್ಕೆ ನಮಗೆ ಇಷ್ಟ ಇಲ್ಲ. ಆಮೇಲೆ ಇಲ್ಲಿ ಏನ್ ಸೂಚಿಸ್ತಾ ಇದೆ?
ಏನ್ ಸೂಚಿಸ್ತಾ ಇದೆ? ಈ ವಾಕ್ಯದಿಂದ ಏನು ಅರ್ಥ ಆಗ್ತಾ ಇದೆ ನಮಗೆ? ಇನ್ನೊಬ್ಬರಿಗ ಯಾರಿಗೆ ಅದು ವಾಕ್ಯ ಹೇಳ್ತಾ ಇದೆ? ನಾವಾದರೂ ಅರಣ್ಮನೆಯ ಉಪ್ಪನ್ನು ತಿಂದಿದ್ದೀವಿ. ಅರಣ್ಮನೆ ಉಪ್ಪು ಅಂದ್ರೆ ಯಾರು ಕೊಟ್ಟಿದ್ದದು? ರಾಜನು ಕೊಟ್ಟ ಉಪ್ಪನ್ನು ತಿಂದಿದ್ದೀವಿ, ರಾಜನಿಗೆ ಮೋಸ ಮಾಡೋದಿಲ್ಲ ಅಂತಾರೆ. ಆಮೇನ್, ಹಲ್ಲೆಲೂಯಾ. ತಮಿಳಲ್ಲಿ ಇನ್ನೊಂದು ಮಾತಿದೆ, ಉಪ್ಪಿಟ್ಟವರೈ ಉಳ್ಳಲವು ನಿನೈ. ಅದರ ಅರ್ಥ ಏನಂದ್ರೆ ಉಪ್ಪು ಹಾಕಿದವ್ರನ್ನ ಸಾಯೋ ತನಕ ನೆನಸು ಅಂತ ಅರ್ಥ. ಹಲ್ಲೆಲೂಯಾ. ಇನ್ನೊಂದು ಕನ್ನಡದಲ್ಲಿ ಕೂಡ ಒಂದು ಮಾತಿದೆ, ಉಂಡು ಮನೆಗೆ ಕೇಡು ಬಯಸಬೇಡ. ಉಂಡ ಮನೆಗೆ ಕೇಡು ಬಯಸಬೇಡ. ಅದರ ಅರ್ಥ ಏನು? ನೀನು ಕಷ್ಟದಲ್ಲಿದ್ದಾಗ ಕೊಟ್ಟಿರ್ತಾರಲ್ಲ, ನೀನು ಬೇಕನ್ನುವಾಗ ಬಯಸಿ ಬಂದು ಕೊಟ್ಟಿರ್ತಾರಲ್ಲ. ಒಂದು ನಾಯಿ ನೋಡ್ರಿ, ಬೀದಿಯಲ್ಲಿರುವಂಥ ನಾಯಿ ನೋಡ್ರಿ, ಒಂದು ಹೊತ್ತು ಊಟ ಹಾಕಿದ್ರೆ ಏನು ಮಾಡುತ್ತದ? ಚಂದ ಬಂದು ಕುಂದಿರುತ್ತಲ್ಲ. ಓಡಿಸಿದ್ರು ಇನ್ನೊಂದ್ಸಲ ನಮ್ಮ ನೆನೆಸ್ಕೊಂಡು ಬರತ್ತ. ಹಲ್ಲೆಲೂಯಾ. ಹೌದಾ ಇಲ್ವಾ? ಹಲ್ಲೆಲೂಯಾ. ಎಷ್ಟು ನಂಬಿಕೆಯುಳ್ಳ ಪ್ರಾಣಿಯಾಗಿದೆ ನೋಡ್ರಿ ನಾಯಿ. ಅದಕ್ಕೆ ಅದು ನಂಬಿಗಸ್ತನಂತೀವಿ ನಾಯಿನ. ಅದಕ್ಕೆ ಕಾನಾನಿ ಸ್ತ್ರೀಗೆ ಸ್ವಾಮಿ ಏನಂತ ಕರೆದ್ರು? ನಾಯಿ ಕೊಡೋದಿಲ್ಲ ಅಂದ್ರು. ಸ್ವಾಮಿ ಹೇಳಿದ್ರ ಇಲ್ವಾ? ಎಷ್ಟು ಚೆನ್ನಾಗಿ ಅವಳು ಕೇಳಿದ್ಲು, ಹೌದು ಸ್ವಾಮಿ. ಆಮೇಲೆ ಹಲ್ಲೆಲೂಯಾ. ಎಷ್ಟು ನನಗೆ ಯಾವಾಗಲೂ ಕಾನಾನಿ ಸ್ತ್ರೀ ವಿಷಯ ಬರುವಾಗ ನನಗೆ ತುಂಬ 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 ಇಷ್ಟ. ಆಮೇಲೆ ಅವಳು ಒಪ್ಪಿಕೊಳ್ಳುವಂಥ ರೀತಿ, ತಗ್ಗಿಸಿಕೊಳ್ಳುವಂಥ ರೀತಿ, ನಾಯಿ ಅಂತ ಅನಿಸ್ಕೊಳ್ಳೋದು. ಹಲ್ಲೆಲೂಯಾ. ಅದೆಲ್ಲ ಮುಗಿದ ಮೇಲೆ ದೇವರು ಹೇಳಿದ್ರು, ಅಮ್ಮ ನಿನ್ನ ನಂಬಿಕೆ ದೊಡ್ಡ, ಎಷ್ಟು ದೊಡ್ಡ ಜಯವನ್ನು ಹೊಂದಿಕೊಳ್ಳಲು ಗೊತ್ತಾ ಅವರು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಂಬಿಕೆಯುಳ್ಳವರಾಗಿರ್ಬೇಕು. ಉಪ್ಪು ಏನು ಕೊಡುತ್ತೆ? ನಂಬಿಕೆಯನ್ನು ಉಂಟು ಮಾಡುತ್ತೆ. ಅದಕ್ಕೆ ರಾಜ ಅರಣ್ಮನೆ ಉಪ್ಪನ್ನು ನಾವು ತಿಂದಿದ್ದೀವಿ, ರಾಜನಿಗೆ ದ್ರೋಹ ಮಾಡಿ ನಾವು ಮನಸ್ಸು ಬರೋದಿಲ್ಲ ಅಂತ ವಾಕ್ಯದಲ್ಲಿ ಇದೆ. ಅರ್ಥ ಏನ್ರಿ? ಉಪ್ಪು ಕೊಟ್ಟವರನ್ನ ನಾವು ಮರಿಬಾರದು. ಆಮೇನ್, ಹಲ್ಲೆಲೂಯಾ. ದೇವರು ನಮಗೆಲ್ಲ ಕೊಟ್ಟಾನಲ್ಲ, ನಾವು ದೇವರನ್ನ ಮರಿಬೋದಾ? ಆಮೇನ್. ನಾಯಿಗಿಂತಲೂ ಇನ್ನೂ ಕೀಳಾಗಲಿಕ್ಕೆ ನಾವು ರೆಡಿಯಾಗಿರೋದು. ದೇವರು ನನಗೆ ಅಂತ ಪರಿಸ್ಥಿತಿಯಲ್ಲಿ ಎಲ್ಲ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಾನು ಕಷ್ಟ ಕಾಲದಲ್ಲಿದ್ದಾಗ ನನಗೆ ಊಟ ಹಾಕ್ಯಾರ್ರಿ. ಕೆಲವೊಬ್ರು ಹೇಳ್ತಾರಲ್ಲ, ಹಲ್ಲೆಲೂಯಾ, ನನಗೆ ಊಟ ಹಾಕ್ಯಾರ್ರಿ, ಅವ್ರಿಗೆ ಹೆಂಗ್ರಿ ನಾನು ಕೇಳಿ ಬಯಸ್ಲಿ. ಹಲ್ಲೆಲೂಯಾ. ಅದೇ ಪ್ರಕಾರ ದೇವರು ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡಿದ್ದಾನೆ. ಆತನ ಎಂದಿಗೂ ಮರೆಯಬಾರದು. ನಾವು ನಂಬಿಕೆಯುಳ್ಳವರಾಗಿರ್ಬೇಕು. ಉಪ್ಪು ನಂಬಿಕೆಯಾಗಿದೆ. ಉಪ್ಪು ವಿಶ್ವಾಸದಲ್ಲಿ ಇರುತ್ತೆ. ಉಪ್ಪು ಯಾವಾಗಲೂ ಅದು ಹೆಂಗೆ ಕೊಡುತ್ತದು? ರುಚಿ ಕೊಡುತ್ತೆ. ಒಟ್ಟು 7 ಕಾರ್ಯಗಳು ನೋಡಿದ್ವಿ. ಏನೇನು? ಒಂದು, ರುಚಿ ಕೊಡುತ್ತೆ. 2ನೇದು ಸಮರ್ಪಣೆ. 3ನೇದು ಆರೋಗ್ಯ. 4ನೇದು ಶುದ್ಧೀಕರಣೆ. 5ನೇದು ಇಲ್ಲೇ ಮರ್ತು ಬಿಟ್ರು ನೋಡಿದ್ರು. 5ನೇದು ಕೆಟ್ಟು ಹೋಗೋದಿಲ್ಲ, ಕೆಡಿಸೋದಿಲ್ಲ. ಆಮೇನ್. ಇದು ಮೇಯ್ನ್ ರೀ, ಇದು ಮೇಯ್ನ್. ಕೆಟ್ಟು ಹೋಗ್ಬೇಡ್ರಿ, ಇನ್ನೊಬ್ಬನ ಕೆಡ್ಸೋಕೆ ಹೋಗ್ಬೇಡ್ರಿ. ಆಮೇನ್, ಹಲ್ಲೆಲೂಯಾ. 6ನೇದು ದಾಹವನ್ನು ಉಂಟು ಮಾಡಿ ಹರಡುವಂಥದ್ದಾಗಿರುತ್ತೆ. ಇನ್ನೊಬ್ಬರ ಜೀವಿತದಲ್ಲಿ ದಾಹವನ್ನು ಉಂಟು ಮಾಡಿ ತಾನು ಇರೋ ಜಾಗ ಗೊತ್ತಾಗೋದಿಲ್ಲ, ಆದ್ರೆ ಎಲ್ಲ ಕಡೆ ಏನಾಗಿರ್ತದ? ಹರಡುವಂಥದ್ದಾಗಿರುತ್ತೆ ಉಪ್ಪು. ಆಮೇಲೆ 7ನೇದಾಗಿ ನಂಬಿಕೆ, ವಿಶ್ವಾಸ ಉಳ್ಳದಾಗಿರುತ್ತೆ. ಹಲ್ಲೆಲೂಯಾ. ಅದಕ್ಕೆ ನೀವು ಹೆಂಗಿರಿ ದೇವರು ಹೇಳಿದಾನೆ. ಇನ್ನೊಂದ್ಸಾರಿ ಈಗ ಅರ್ಥ ಮಾಡ್ಕೊಂಡ್ರಲ್ಲ, ಹೀಗೆ ಅವರಿಗೆ ಹೇಳಿ ಪಕ್ಕದಲ್ಲಿದ್ದ ಕೈ ಕೊಟ್ಟು ಉಪ್ಪಾಗಿರ್ರಿ. ಆಮೇಲೆ ಹೆಂಗಿರ್ಬೇಕು ನಾವು? ಅದರ ಅರ್ಥ ಏನು? ರುಚಿ ಕೊಡುವಂಥವನಾಗಿರಬೇಕು, ಸಮರ್ಪಣೆ ಉಳ್ಳವನಾಗಿರಬೇಕು, ಆರೋಗ್ಯ ಕೊಡುವಂಥವನಾಗಿರಬೇಕು, ಶುದ್ಧೀಕರಣೆ ಮಾಡುವಂಥವನಾಗಿರಬೇಕು, ಕೆಡಿಸಬಾರದು, ಕೆಟ್ಟು ಹೋಗಬಾರದು, ದಾಹ ಉಂಟು ಮಾಡಿ ಹರಡಬೇಕು, ಮತ್ತೆ ನಂಬಿಕೆಯುಳ್ಳವನಾಗಿರಬೇಕು. ಆಮೇಲೆ ಅಲ್ಲಿ ರಾಜ ಅರಣ್ಮನೆ ಉಪ್ಪು ತಿಂದವನು ನಾನು ರಾಜನ ದ್ರೋಹ ಮಾಡಬಹುದಾ ಅಂತ ಕೇಳ್ತಾನೆ. ದೇವರು ಕೊಟ್ಟ ಉಪ್ಪನ್ನು ತಿಂದ ನಾನು ದೇವರನ್ನು ಮರಿಬಹುದಾ? ಆಮೇಲೆ ಒಂದು ವೇಳೆ ದೇವರನ್ನು ಮರೆತಿದ್ರೆ ಈ ವಚನ ನೆನಪಿಗೆ ಬರಲಿ. ಆಮೇಲೆ ಒಂದು ವೇಳೆ ಪ್ರಾರ್ಥನೆ ಬಿಟ್ಟು ಹೋಗಿದ್ರೆ, ಪ್ರಾರ್ಥನೆ ಮರೆತು ಹೋದ್ರೆ, ಆರಾಧನೆ ಮರೆತು ಹೋದ್ರೆ, ವಾಕ್ಯ ಓದೋದು ಮರೆತು ಹೋದ್ರೆ, ಈ ವಾಕ್ಯ ನಮಗೇನಾಗ್ಲಿ? ನನಗೂ ದೇವರು ಕೊಟ್ಟಿದ್ದನ್ನು ನಾನು ಮರಿಬೋದೆ. ಆಮೇಲೆ ಏನೇ ಪರಿಸ್ಥಿತಿ ಬರಲಿ, ಕೆಲವರಿಗೆಲ್ಲ ಪರಿಸ್ಥಿತಿ ಏನಾಗ್ಬಿಡುತ್ತೆ? ದೇವರಿಗಿಂತ ದೊಡ್ಡದಾಗ್ಬಿಡುತ್ತೆ. ಹೌದಾ ಇಲ್ವಾ? ದೇವರಿಗಿಂತ ಪರಿಸ್ಥಿತಿ ಏನಾಗ್ಬಿಡುತ್ತೆ? ದೊಡ್ಡದಾಗ್ಬಿಡುತ್ತೆ. ಹಲ್ಲೆಲೂಯಾ. ಅದು ನಮಗೆ ದೇವರು ಕೊಟ್ಟ ಅವನಿಗಿಂತ ಏನ್ ದೊಡ್ಡದಾಯ್ತು. ಆಮೇಲೆ ಆ ಒಂದು ಭಾವನೆ ನಮ್ಮೆಲ್ಲರಿಗೂ ಇರಬೇಕು. ದೇವರು ಏನ್ ಮಾಡ್ಲಿ? ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ನಿಮ್ಮನ್ನ ಭೂಮಿಗೆ ಹೆಂಗಿಟ್ಟಿರ್ಲಿ? ದೇವರು ಹೆಂಗಿಟ್ಟಿರ್ಲಿ? ನಿಮ್ಮನ್ನ ದೇವರು ನಿಮ್ಮನ್ನ ಉಪ್ಪಾಗಿಟ್ಟಿರ್ಲಿ ಅಂತ ಹೇಳಿ ನಾನು ಹರಸುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಟನ ಹೆಂಡತಿ ನಮಗೆ ಗೊತ್ತಲ್ಲ? ಲೋಟ ಗೊತ್ತಾ? ಅಬ್ರಹಾಮನ ರಿಲೇಟಿವ್ ಲೋಟ. ಆಮೇಲೆ ಹಲ್ಲೆಲೂಯಾ. ಸೋದೋಮ್ ದೇಶದಲ್ಲಿ ಉಪ್ಪು ಜಾಸ್ತಿ ಸಿಗುತ್ತೆ. ಸೋದೋಮ್ ದೇಶದಲ್ಲಿ ಉಪ್ಪಿನ ಬಂಡೆಗಳು ಜಾಸ್ತಿ ಇದೆ. ಹಲ್ಲೆಲೂಯಾ.
ಹಲ್ಲೆಲೂಯಾ, ಅರ್ಥ ಆಯ್ತಲ್ಲ. ಆದ್ರೆ ಸೊದೋಮನ ಹೆಂಡತಿ ಏನಾದ್ಲು? ಉಪ್ಪಿನ ಕಂಬವಾದಲು. ಯಾಕೆ? ಬಂಡೆ ಕಲ್ಲಾಗ್ಬೋದಾಯ್ತು, ಶಿಲೆ ಕಲ್ಲಾಗ್ಬೋದಾಯ್ತು. ಆದ್ರೆ ವಾಕ್ಯ ಹೇಳ್ತಾ ಇದೆ ಅವಳು ಉಪ್ಪಿನ ಬಂಡೆಯಾದಲು, ಉಪ್ಪಿನ ಸ್ತಂಭವಾದಲು ಅಂತೇಳಿ. ಅಲ್ಲೆಲ್ಲೋ ಯಾಕೆ ಅವಳು ಉಪ್ಪಿನ ಸ್ತಂಭವಾಗಬೇಕು? ಅವಳಲ್ಲಿ ದೇವರು ಇಷ್ಟಪಡುವಂಥ ಉಪ್ಪು ಇಲ್ಲ. ಆಮೇಲೆ ಅರ್ಥ ಆಯ್ತಲ್ಲ, ದೇವರು ಇಷ್ಟಪಡುವಂಥ ಉಪ್ಪು ಅವಳಲ್ಲಿ ಇಲ್ಲ. ಇಲ್ಲದೆ ಇರುವಂಥ ಕಾರಣ ಅವಳು ಉಪ್ಪಿನ ಸ್ತಂಭವಾದಲು. ಆಮೇಲೆ ನಾವು ಕೂಡ ಅಂಥವರಾಗಿರಬಾರದು. ಹಲ್ಲೆಲೂಯಾ. ದೇವರು ಇಷ್ಟಪಡುವಂಥ ಉಪ್ಪು ನನ್ನಲ್ಲಿ ಇರೋದಾದ್ರೆ ನನ್ನ ದೇವರು ಉಪಯೋಗಿಸ್ತಾನೆ. ಹಲ್ಲೆಲೂಯಾ. ಉಪ್ಪು ಒಂದೇ ಕಡೆ ಇರೋದಿಲ್ರಿ, ಹರಡುತ್ತೆ. ಹಲ್ಲೆಲೂಯಾ. ನಾವು ಕೂಡ ಒಂದೇ ಕಡೆ ಇರೋದಲ್ಲ, ದೇವರು ನಮ್ಮನ್ನು ಹರಡಿಸುತ್ತಾನೆ. ಹಲ್ಲೆಲೂಯಾ. ನಾವು ಉಪ್ಪಾಗಿದ್ರೆ. ಆಮೇಲೆ ಕಣ್ಗಳು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ಕುಮಾರನಾದ ಯೇಸುವೇ, ಪರಿಶುದ್ಧಾತ್ಮ ದೇವರೇ, ತ್ರೈಕ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಉಪ್ಪಿನ ವಿಷಯದಲ್ಲಿ ಎಷ್ಟು ನೋಡಿದೀವಿ ಸ್ವಾಮಿ. ಇನ್ನೂ ಉಪ್ಪು ಅನೇಕ ಕಾರ್ಯಗಳನ್ನು ಮಾಡುತ್ತೆ. ಉಬ್ಬಿಕೊಳ್ಳುವುದಿಲ್ಲ, ತಗ್ಗಿಸಿಕೊಳ್ಳುತ್ತೆ, ದಾಹವನ್ನು ಉಂಟು ಮಾಡುತ್ತೆ, ಹರಡಿಸುತ್ತದೆ, ನಂಬಿಕೆಯನ್ನು ಉಂಟು ಮಾಡುತ್ತೆ, ಕೆಟ್ಟು ಹೋಗೋದಿಲ್ಲ, ಇನ್ನೊಬ್ಬರನ್ನ ಕೆಡಿಸೋದಿಲ್ಲ, ಶುದ್ಧೀಕರಿಸುತ್ತದೆ, ಅದು ಪರಿಶುದ್ಧವಾಗಿರುತ್ತದೆ. ಅದು ಮಾತ್ರ ಅಲ್ಲ, ಆರೋಗ್ಯವನ್ನು ಉಂಟು ಮಾಡುತ್ತದೆ. ಕರ್ತನೇ, ಎಲ್ಲದಕ್ಕಿಂತ ಅಧಿಕವಾಗಿ ಅದು ರುಚಿಯನ್ನು ಕೊಡುವಂಥದ್ದಾಗಿರುತ್ತೆ ಸ್ವಾಮಿ. ಅದು ನಿನಗೆ ಸಮರ್ಪಣೆಯಾಗಿದೆ ಅಪ್ಪ. ಈ ರೀತಿಯಾದ ಉಪ್ಪಿನ ವಿಷಯದಲ್ಲಿ ಅನೇಕ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಅಪ್ಪ. ಕೇವಲ ಉಪ್ಪು ಅಂದ್ರೆ ಏನಂತ ನಮಗೆ ಇಷ್ಟು ದಿನ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಇವತ್ತು ನಮಗೆ ಗೊತ್ತಾಗಿದೆ. ಇನ್ನು ಮೇಲೆ ನಾವು ಉಪ್ಪಾಗಿರಬೇಕು ಸ್ವಾಮಿ. ಈ ಲೋಕದಲ್ಲಿ ನಿನಗೆ ಉಪ್ಪಾಗಿರಬೇಕು ಸ್ವಾಮಿ. ಇತರರ ಜೀವಿತದಲ್ಲಿ ನಾನು ಉಪ್ಪಾಗಿರಬೇಕು ಸ್ವಾಮಿ. ಕರ್ತನೇ, ನನ್ನನ್ನು ಉಪ್ಪಾಗಿ ಮಾರ್ಪಡಿಸು. ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ನೀನು ಉಪ್ಪಾಗಿದ್ದು ಕೆಲಸ ಮಾಡಿಸು, ನಡೆಸಿಕೊಡು, ಬಲಪಡಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ, ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇನೆ. ನನ್ನ ಜೀವವನ್ನು ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್. God bless you. Praise the Lord.